ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ನಿರ್ದೇಶಕರಾದಂತಹ ಶ್ರೀಯುತ ಕೃಷ್ಣ ಸರ್ ನಾನು ಇಟ್ಟು ವೇದಿಕೆ. ನೆಕ್ಸ್ಟ್ ಈ ಚಿತ್ರದ ನಿರ್ಮಾಪಕರಾದಂತಹ ನಿರ್ಮಾಪಕಿ ಶ್ರೀಮತಿ ಸ್ವಪ್ನ ಕೃಷ್ಣ ಅವ್ರನ್ನ ದಯವಿಟ್ಟು ವೇದಿಕೆ. ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇರುವಂತಹ KRG ಸ್ಟುಡಿಯೋಸ್ ನ ಶ್ರೀಯುತ ಕಾರ್ತಿಕ್ ಗೌಡ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಈಗ ನಮ್ಮೆಲ್ಲರ ಪ್ರೀತಿಯ ಅಭಿನಯ ಚಕ್ರವರ್ತಿ ಬಾಚಾ ಕಿಚ್ಚ ಸುದೀಪ್ ಸರ್ ದಯವಿಟ್ಟು ವೇದಿಕೆ. ಓಕೆ, ನಮ್ಮ ಚಿತ್ರದ ತೆಲುಗು ವಿತರಕರಾದಂತಹ ವರಾಹಿ ಸಂಸ್ಥೆಯ ಮುಖ್ಯಸ್ಥರು ಸಾಯಿ ಸರ್ ಬಂದಿದ್ದಾರೆ. ಇನ್ನು ಅನೇಕ ಗಣ್ಯರು ನಮ್ಮನ್ನ ಸೇರ್ಕೊಳ್ಳೋರಿದ್ದಾರೆ, ಕೂತ್ಕೊಳ್ಳೋರಿದ್ದಾರೆ. ಜಿ ಸ್ಟುಡಿಯೋಸ್ನ ಮಾರ್ಕೆಟಿಂಗ್ ಹೆಡ್ ಆದಂತಹ ನೀರಜ್ ಅವರು ನಮ್ಮ ಜೊತೆ ಇದ್ದಾರೆ. ದಯಮಾಡಿ ವೇದಿಕೆ ಬರಬೇಕು. ಶ್ರೀ ನೀರಜ್ ಹೊರಗೆ ಹೋಗಿರ್ಬೋದು. ರೈಟ್. ಪೈಲ್ವಾನ್ ಚಿತ್ರ ಸಾಕಷ್ಟು ಕುತೂಹಲನ ಕೆರಳಿಸಿದೆ. ಎಲ್ಲರಿಗೂ ಒಂದು ಕುತೂಹಲ ಇದೆ, ಸಿನಿಮಾ ಯಾವ ಹಂತದಲ್ಲಿದೆ, ಎಷ್ಟು ಕೆಲಸ ಮುಗ್ದಿದೆ, ಎಷ್ಟು ಕೆಲಸ ಬಾಕಿ ಇದೆ ಅಂತ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಂಗೆ ಡೈರೆಕ್ಟ್ ಆಗಿ ನಿರ್ದೇಶಕರನ್ನೇ ಕೇಳೋಣ. ಕೃಷ್ಣ ಸರ್, ಪೈಲ್ವಾನ್ ಸಿನಿಮಾದ ಕೆಲಸಗಳು ಯಾವ ಹಂತದಲ್ಲಿದೆ ದಯಮಾಡಿ ಎಲ್ಲರಿಗೂ ತಿಳಿಸ್ಕೊಡಿ. ಎಲ್ರಿಗೂ ನಮಸ್ಕಾರ. ಪೈಲ್ವಾನ್ ಫುಲ್ ಶೂಟಿಂಗ್ ಮುಗ್ದಿದೆ. ಶೂಟಿಂಗ್ ಮುಗಿದು ಎಲ್ಲರಿಗೂ ಗೊತ್ತಿದೆ ಶೂಟಿಂಗ್ ಮುಗ್ದಿದೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಕೆಲಸಗಳು ಮುಗಿದು ಓನ್ಲಿ ಗ್ರಾಫಿಕ್ಸ್ ಆಮೇಲೆ ರೀರೆಕಾರ್ಡಿಂಗ್ ಕೂಡ ಒಂದು ಅರ್ಧ ಮುಗ್ದೋಗಿದೆ. ಸೊ ಫೈನಲ್ ಸ್ಟೇಜಸಲ್ಲಿ ಇದ್ದೀವಿ. ಇನ್ನೇನು ಸೆನ್ಸಾರ್ ಮುಂದೆ ಹೋಗ್ತೀವಿ ಆಗಸ್ಟ್ ಫಸ್ಟ್ ವೀಕಲ್ಲಿ. ಆಗಸ್ಟ್ ಎಂಡಿಗೆ ರಿಲೀಸ್ ಮಾಡೋವಂಥ ಪ್ಲ್ಯಾನ್ಸ್ ಇದೆ. ಇವಾಗಿನ ಪ್ರೆಸೆಂಟ್ ಸ್ಟೇಟಸ್ ಇದು ಫಿಲ್ಮ್. ಸರ್, ಪೈಲ್ವಾನ್ ಸಿನಿಮಾ ಹೇಗೆ ಶುರು ಆಯಿತು, ಅದರ ಹುಟ್ಟೇನು, ಅಂದರೆ ಇದು ನಿಮ್ಮ ತಲೆಯಲ್ಲಿ ಹೇಗೆ ಹೊಳಿತು, ಅದ್ರ ಜರ್ನಿ ಅನ್ನೋ ಒಂದು ಸ್ವಲ್ಪ ಬ್ರೀಫ್ ಆಗಿ ತಿಳಿಸ್ಬೋದು. ಪೈಲ್ವಾನ್ ಅಂತಂದರೆ ತುಂಬ ವೆರಿ ಸ್ಪೆಷಲ್. ನಾನು ಸುದೀಪ್ ಸರ್ ಕೂತ್ಕೊಂಡು ಮಾತಾಡ್ಬೇಕಂತಂದರೆ ಒಂದು ದಿವಸ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡ್ವಿ. ಸರ್ ಮರ್ತೋದ್ರು. ಅದನ್ನು ಸೀರಿಯಸ್ ಆಗಿ ತೊಗೊಂಡು ಒಂದು ಡ್ರಾಫ್ಟ್ ಮಾಡಿಬಿಟ್ಟು ಸರ್ ಜೊತೆ ಮಾತಾಡ್ಬೇಕಂತಂದರೆ ಸರ್ ಕತೆ ಇಷ್ಟ ಆಯಿತು. ಫಸ್ಟು ಇದು ನಾನು ಮಾಡಲ್ಲ ಅಂತಂದರು. ಪೈಲ್ವಾನು ಇದೆಲ್ಲ ಬೇಡ, ಬಟ್ಟೆ ಬೆಚ್ಚಬೇಕು, ಇದೆಲ್ಲ ಯಾರಿಗೆ ಬೇಕು, ನಾನು ತುಂಬ ಆರಾಮಾಗಿದ್ದೀನಿ, ಸೂಟು ಒಳ್ಳೆ ಡ್ರೆಸ್ಗಳೆಲ್ಲ ಕೊಡ್ತಾ ಇದ್ದಾರೆ ಪ್ರೊಡ್ಯೂಸರ್, ಇದೆಲ್ಲ ಬೇಡ ನನಗೆ ಅಂತಂದರು. ಆಮೇಲೆ ಅವ್ರು ಲಂಡನ್ಗೆ ಹೋದರು ಕ್ರಿಕೆಟ್ ಆಡೋದಕ್ಕೆ. ಲಂಡನಿಂದ ಫೋನ್ ಮಾಡಿದ್ರು, ಮಾಡೋಣ ಸಿನಿಮಾನ ಅಂತ ಅಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟು ಸ್ಟಾರ್ಟ್ ಆಗಿದ್ದೇನಂತಂದರೆ ಮಾತಾಡಿದಾಗ ನಾನು ಸರ್ ಇಬ್ಬರೇ ಇದ್ದಿದ್ದು. ಯಾರು ಪ್ರೊಡ್ಯೂಸರ್ ಅಂತ ಅಂದಾಗ ಒಂದು 3-4 ಜನ ಒಳ್ಳೆ ಪ್ರೊಡ್ಯೂಸರ್ಸ್ ಇದ್ದರು. ಸರ್ ಹೇಳಿದ್ರು, ಇಲ್ಲ ನೀನೇ ಪ್ರೊಡ್ಯೂಸ್ ಮಾಡಬೇಕು ಈ ಸಿನಿಮಾನ ಅಂತ. ಅವಾಗೊಂದು ದೊಡ್ಡ ಟೆನ್ಷನ್ ಶುರು ಆಯಿತು. ಯಾಕೆಂದರೆ ಇಷ್ಟು ದೊಡ್ಡ ಜವಾಬ್ದಾರಿ ನನ್ನ ಕೈಲಿ ಆಗಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ. ಇವ್ರು ಹೇಳಿದ್ರು, ನಾನು ಜೊತೆಲಿ ನಿಂತ್ಕೊತೀನಿ, ಸಿನಿಮಾ ಮಾಡೋ, ಸಿನಿಮಾ ಎಲ್ಲ ಮಾಡಿ ಆಮೇಲೆ ನನಗೆ ದುಡ್ಡು ಕೊಡು, ಏನು ತೊಂದರೆ ಇಲ್ಲ, ಸಿನಿಮಾ ಚೆನ್ನಾಗಿ ಮಾಡೋ ಅಷ್ಟೇ ಅಂತ ಅಂದ್ಬಿಟ್ಟು ಅವಾಗ ಹುಟ್ಟಾಕೊಂಡಿದೆ RRR ಮೋಷನ್ ಪಿಕ್ಚರ್ಸ್. ಆ RRR ಮೋಷನ್ ಪಿಕ್ಚರ್ಸ್ ಹುಟ್ಟಾಕೊಳ್ಳೋಕ್ಕೊಂದು 2 ತಿಂಗಳು 2.5 ತಿಂಗಳು ಆಯಿತು. ಹಿಂದೆ ಮುಂದೆ ಸ್ಟಾರ್ಟ್ ಮಾಡಬೇಕಾ ಬೇಡವಾ, ನಮ್ಗೆ ಒಂದು ಕೆಪಾಸಿಟಿ ಇದೆಯಾ ಇಲ್ವಾ ಅನ್ನೋದೊಂದು ತುಂಬ ದೊಡ್ಡ ಗೊಂದಲ ಇತ್ತು. ಬಟ್ ಸಿನಿಮಾನ ಪ್ಯಾಷನೇಟಾಗಿ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಸರ್ ಸಹಕಾರದಿಂದ, ಅವರು ಕೊಟ್ಟಿದ್ದಂಥ ಪುಷಿಂದ ಒಂದು ಸಂಸ್ಥೆ ಸ್ಟಾರ್ಟ್ ಆಯಿತು. ಅದೇ ಇವತ್ತು ಪೈಲ್ವಾನ್ ಅಂತ ಸಿನಿಮಾ ಮಾಡಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಇದು ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಪೈಲ್ವಾನ್ ಚಿತ್ರದ ಪರವಾಗಿ ಫಸ್ಟ್ ಪ್ರೆಸ್ ಮೀಟು. ಈ ಫಸ್ಟ್ ಕೊಲಾಬ್ರೇಷನ್ ಅಂತ ನಮ್ಮದು ಶುರುವಾಗಿದ್ದು ನಮ್ಮ ಫ್ಯಾಮಿಲಿ ಜೊತೆನೆ. ನಮ್ಮ ಫ್ಯಾಮಿಲಿನವರೇ ಸೇರಿ ಈ ಸಿನಿಮಾ ಮಾಡಬೇಕು ಅಂತ ಹೋಗಿ ಮನೇಲಿ ಹೇಳಿದಾಗ ಮನೆಯವರೆಲ್ಲ ಸಹಕಾರದಿಂದ ಈ ಫಸ್ಟು ಲಹರಿ ವೇಲು ಸರ್ ಬಂದಿದ್ದಾರೆ. ಸೊ ವೆಲ್ಕಮ್ ಸರ್. ಲಹರಿ ಸಂಸ್ಥೆಯ ಮುಖ್ಯಸ್ಥರು ಬೇಲು ಸರ್ ಬಂದಿದ್ದಾರೆ ಹಾಗೂ ಜಿ ಸ್ಟುಡಿಯೋಸ್ ಮುಖ್ಯಸ್ಥರಾದ ನೀರಜ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ. ಫಸ್ಟ್ ಕೊಲಾಬ್ರೇಷನ್ ಅಂತ ಶುರುವಾಗಿದ್ದು ಮನೆಯಲ್ಲೇ. ಹಂಗಾಗಿ ನನ್ನ ವೈಫೇ ನಿರ್ಮಾಣ ಅಂತ ಅಂದ್ಬಿಟ್ಟಿದ್ದಾಯಿತು. ಐ ವಾಂಟೆಡ್ ಟು ಟಾಕ್, ಇದ್ರ ಬಗ್ಗೆ ಅವ್ರು ಮಾತಾಡಲಿ ಅಂತ ಅಂದ್ಬಿಟ್ಟು ಬಯಸ್ತೀನಿ. ನಾನು ನಿಂತ್ಕೊಂಡೆ ಮಾತಾಡ್ತೀನಿ. RRR ಮೋಷನ್ ಪಿಕ್ಚರ್ಸ್ ಮೊದಲನೇ ಪ್ರೆಸ್ ಮೀಟ್ ಇದು. ಮಾಧ್ಯಮ ಮಿತ್ರನ ನಾನು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀನಿ. ಎಲ್ಲವೂ ಮೊದಲು ನನಗೆ ಬರೀ ಸೀರಿಯಲ್ ಮಾಡಿಕೊಂಡು ಸೀರಿಯಲ್ ನಿರ್ಮಾಣ ಮಾಡ್ಕೊಂಡಿದ್ವಿ. ಇದು ಬಂಪರ್ ಆಫರ್ ಅಂತಾರಲ್ವ, ಏನೋ ಸ್ಕ್ರ್ಯಾಚ್ ಕಾರ್ಡ್ ಮಾಡಿದ್ರೆ ಏನೋ ಒಂದು ಗಿಫ್ಟ್ ಸಿಗುತ್ತಲ್ಲ, ಆ ಥರ
RRR ಮೋಷನ್ ಪಿಕ್ಚರ್ಸ್ ಆಗುತ್ತೆ ಅಂತ ಆಗಬೇಕು, ಆ ಸಿನಿಮಾ ನಿರ್ಮಾಣ ಆಗಬೇಕು ಇದರಲ್ಲಿ ಅಂತ ಕೃಷ್ಣ ಬಂದು ನನ್ನ ಹತ್ರ ಹೇಳಿದಾಗ ನಾನು ಚಾನ್ಸೇ ಇಲ್ಲ, ಬೇಡ, ಅಷ್ಟು ಅಂದರೆ ಸೂಪರ್ ಸ್ಟಾರ್ನ ಹಾಕೊಂಡು ನಾವು ಸಿನಿಮಾ ಮಾಡೋದ ಚಾನ್ಸ್ ಇಲ್ಲ, ಸಾಧ್ಯನೇ ಇಲ್ಲ ಅನ್ನೋ ಥರ ಇದು ಹೀಗೆ ವಾದ ವಿವಾದಗಳು ನಡೆದು ಆಮೇಲೆ ಆ್ಯಕ್ಚುಲಿ ನಾನು ಈ ವೇದಿಕೆಯಲ್ಲಿ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಮನುಷ್ಯನು ಅವನು ಏನೋ ಸಾಧಿಸ್ಕೋಬೇಕು ಅಂತ ಹೊರಟಾಗ ಒಬ್ಬರು ಅವ್ರ ಹೆಗಲ ಮೇಲೆ ಒಂದು ಕೈ ಬೀಳ್ಬೇಕಂತೆ. ಸೊ ಆ ಕೈ ಬಿದ್ದಿದ್ದು ಸುದೀಪ್ ಸರ್ದು. ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಜೀವನ ಪೂರ್ತಿ ಋಣಿಯಾಗಿರ್ತೀನಿ ಸರ್. RR ಮೋಷನ್ ಪಿಕ್ಚರ್ಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನೀವು ಅದರ ಅಡಿಪಾಯ ಆಗಿರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಇವತ್ತು ನನಗೆ ತುಂಬ ಎಮೋಷ್ನಲ್ ಮೂಮೆಂಟ್. ಐ ಹ್ಯಾವ್ ಸೀನ್ ಕೃಷ್ಣನ ಹ್ಯುಮಿಲೇಷನ್ಸ್ ನೋಡಿದ್ದೀನಿ, ಕೃಷ್ಣನ ಕಷ್ಟಗಳನ್ನು ನೋಡಿದ್ದೀನಿ. ಬಟ್ ಇವತ್ತಿಗೆ ಕೃಷ್ಣ ಇವತ್ತು ಈ ಮಟ್ಟಕ್ಕೆ ಇಲ್ಲಿ ಕೂತಿದ್ದಾರೆ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಅವ್ರ ಹೆಂಡತಿಯಾಗಿ. ಸೊ ಥ್ಯಾಂಕ್ ಯು. ಮೊದಲನೇ ಥ್ಯಾಂಕ್ಸನ್ನು ನಾನು ಸುದೀಪ್ ಸರ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ದಿಸ್ ಇಸ್ ಆಲ್ ಹ್ಯಾಪನ್ ಬಿಕಾಸ್ ಆಫ್ ಯು. ಆ್ಯಂಡ್ ಕೃಷ್ಣ ನಿಮಗೆ ಗೊತ್ತಿರೋ ಹಾಗೆ 2 ಸಿನಿಮಾ ಆಲ್ರೆಡಿ ಡೈರೆಕ್ಷನ್ ಮಾಡಿದ್ದಾರೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಹಿಮ್ ಬಿಕಾಸ್ ಹೀ ಈಸ್ ಡನ್ ಅ ಸೂಪರ್ಬ್ ಆ್ಯಂಡ್ ಮಾರ್ವಲಸ್ ಜಾಬ್ ಪೈಲ್ವಾನಲ್ಲಿ. ನೀವು ಅದನ್ನು ನೋಡ್ತೀರಿ. ಹೀಗೆ ನಮ್ಮನ್ನು ಬೆಂಬಲಿಸ್ತಾ ಇರಿ. ನಿಮ್ಮ ಬಲನೇ ನಮಗೆ ಬೆಂಬಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಸಾಕಷ್ಟು ಟೆಕ್ನಿಷಿಯನ್ಸ್ ಬಂದರು. ನಮ್ಮ ಕರ್ಣಾಕರ್ ನನ್ನ ಅಸಿಸ್ಟೆಂಟ್ ಆಗಿದ್ದು, ನಾವು ಕ್ಯಾಮ್ರಾಮನ್ ಬಂದ, ಎಲ್ಲ ತಂತ್ರಜ್ಞರು ಸೇರಿದ್ವಿ, ಸಿನಿಮಾ ಮುಗಿಸಿದ್ವಿ. ಸಿನಿಮಾ ಮುಗಿಸಿದ ಮೇಲೆ ನಮ್ಮ ಫಸ್ಟ್ ಕೊಲಾಬ್ರೇಷನ್ ಅಂತ ಇದು ವೇಲು ಸರ್ ಜೊತೆ. ಈ ವಾಸ್ ಕೈಂಡ್ ಎನಫ್ ನಮ್ಮ ಸಿನಿಮಾಗೆ ಭಾಳ ಒಂದು ದೊಡ್ಡ ಮೊತ್ತ ಕೊಟ್ಟು ಒಂದು ಆಡಿಯೋಗೆ ರೈಟ್ಸ್ ತೊಗೊಂಡು, ಬರೀ ಆಡಿಯೋ ರೈಟ್ಸ್ ತೊಗೊಳೋದು ಅಥವಾ ಆಡಿಯೋ ತೊಗೊಳೋದಲ್ಲ, ಈಸ್ ಬೀನ್ ಪಾರ್ಟ್ ಆಫ್ RRR ಮೋಷನ್ ಪಿಕ್ಚರ್ಸ್. ಈ ಎಲ್ಲ ರೀತಿ ಬಾಂಬೆನಲ್ಲಿ ಪಬ್ಲಿಸಿಟಿಗೆ ಸಪೋರ್ಟ್ ಆಗ್ಬೋದು ಅಥವಾ ಆಂಧ್ರನಲ್ಲಿ ಏನೋ ಬೇರೆ ಏನೋ ಆಗಬೇಕು ಅಂದ್ರೂ ಹೆಸಿಟೇಟ್ ಮಾಡ್ದಲ್ಲೇ ಫೋನ್ ಮಾಡ್ತೀವಿ, ರಾತ್ರಿ ಆಗಲೂ ತೊಂದರೆ ಕೊಡ್ತಾ ಇದ್ದೀವಿ, ಏನೂ ಬೇಜಾರು ಮಾಡ್ಕೊಂಡಲ್ಲೇ ಈಸ್ ಬೀನ್ ಕೈಂಡ್ ಎನಫ್, ಈಸ್ ಸಪೋರ್ಟಿಂಗ್ ಅಸ್. ವೇಲು ಸರ್ ಒಂದೆರಡು ಮಾತಾಡಬೇಕು ಅಂತ ಕೇಳ್ತೀನಿ. ಬೇಕಿರುವ ಸುದೀಪ್ ಸರ್ಗೆ, ಸಾಯಿ ಸರ್ ಬಂದಿದ್ದಾರೆ ಹೈದರಾಬಾದಿಂದ, ನನ್ನ ಕಸಿನ್ ಆಗಬೇಕು. ಕೃಷ್ಣ ಸರ್, ಮೇಡಮ್ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ. ಸಾರಿ ಮತ್ತೆ ತಡವಾಗಿ ಬಂದಿವತ್ತು. ತಮ್ಗೆ ಗೊತ್ತೇ ಇದೆ, ಇವತ್ತು ಅಜಯ್ ಚಂದಾನಿ ಅವರು ನಿನ್ನೆ ಬೈಕ್ ಆಕ್ಸಿಡೆಂಟಲ್ಲಿ ಇರೋದು. ಭಾಳ ಕ್ಲೋಸ್ ಫ್ರೆಂಡ್ ಅವರು, ಭಾಳ ಆತ್ಮೀಯ. ಸೊ ಅದು ಮುಗಿಸ್ಕೊಂಡು ಸ್ಟ್ರೈಟ್ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀನಿ ನಾನು. ಸೊ ಇಟ್ಸ್ ವೆರಿ ಎಮೋಷ್ನಲ್ ಡೇ yesterday and today for my complete friends actually. Very nice fellow and father was a great person. We know him from almost 20-30 years in one of the best distributors in Karnataka we lost today. Distributor and exhibitor Lagiru. So I'm sorry. Let me come back to this Pailwaan sir. Pailwaan 5 ಪಂಚಭಾಷೆಗಳನ್ನು ಬಿಡುಗಡೆ ಮಾಡಿದ್ದೇವೆ. ಹಿಂದಿ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ 5 ಲ್ಯಾಂಗ್ವೇಜ್ ಇದು ಕೂಡ ಲಹರಿ ಮತ್ತು TCDs ಕೋಆಪರೇಷನ್ ಡಿಜಿಟಲ್ ಮೀಡಿಯಾ ಪಾರ್ಟ್ನರ್ಸ್ ಆಗಿ ಮಾಡಿದ್ದೀವಿ. ಫಸ್ಟ್ ಸಾಂಗ್ಗೆ ಭಾಳ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ಅಂದರೆ ಮ್ಯೂಸಿಕ್ ಇನ್ನು ಕಂಪ್ಲೀಟ್ ಮ್ಯೂಸಿಕ್ ಫುಲ್ ಸಾಂಗ್ ಕೊಟ್ಟಿಲ್ಲ ನಾವಿನ್ನು. ನಾಳೆ ನಾಡಿದ್ರಲ್ಲಿ ಲಾಂಚ್ ಆಗುತ್ತೆ ಅಂದ್ಕೊಳ್ತೇನೆ. ಸೊ ನಾಳೆ ಲಾಂಚ್ ಆಗ್ತೇನೆ. ಭಾಳ ಅದ್ಭುತವಾಗಿ ಎಕ್ಸ್ಟ್ರಾರ್ಡಿನರಿ ರೆಸ್ಪಾನ್ಸ್ ಬಂದಿದೆ. ಇನ್ಫ್ಯಾಕ್ಟ್ ನಮ್ಮ ಬಾಂಬೆಲಿರುವಂಥ ಸ್ನೇಹಿತರು ಕೂಡ ಬಹುತ್ ಅಚ್ಚ ಬನಾಯ ಅದು ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ರಿವ್ಯೂಸ್ ಆರ್ ವೆರಿ ಗುಡ್. Sudeep sir, it's a big movie what we have done with you. Wish you all the best sir. ಸೂಪರ್ ಡೂಪರ್ ಹಿಟ್ ಆಗಿದೆ ಇದು. ಅರ್ಜುನ್ ಜನಿ ಅವ್ರು ಒಳ್ಳೆ ಸಂಗೀತ, ಸುರಸ್ವಾಮಿ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಡಿಫ್ರೆಂಟ್ ಆಗಿದೆ. ಆಮೇಲೆ ನನಗೆ ಕಿಟ್ಟಪ್ಪ ಅವ್ರಿಗೆ ಹೇಳಲೇಬೇಕಿದೆ ನಾನು, ಯಾಕಂದರೆ ಮೇಡಮ್ ಅವರು ಎಮೋಷ್ನಲ್ ಆಗಿದ್ರಲ್ಲ, ಅದಕ್ಕೆ ಕಂಟಿನ್ಯೂಟಿ ನಾನು ಮಾಡ್ತೀನಿ ಸರ್. ಕ್ರಿಕೆಟು ಸುದೀಪ್ ಸರ್ ಅವ್ರು ಕ್ರಿಕೆಟ್ ಇದರಲ್ಲಿ ನನಗೆ ಅವರಿಗೆ ಪರಿಚಯ ಆಗಿದ್ದು. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದರೆ ಅನ್ಬಿಲಿಯಬಲ್. ಆ ಹ್ಯುಮಿಲೇಷನ್ನು, ಆ ಕಷ್ಟ, ಆ ಇನ್ಸಲ್ಟು ಭಾಳ ಮಾತಾಡ್ಕೊಂಡಿದ್ದೀವಿ ನಾವು ಜೀವನದಲ್ಲಿ, ತುಂಬಾ ಮಾತಾಡ್ಕೊಂಡು. ಸೊ ಅದು ಮಾತಾಡುವಾಗ ಹಂಗೆ ಕನೆಕ್ಟ್ ಆದಾಗ ಈ ಸಿನಿಮಾ ಮಾಡ್ತಾ ಇದ್ವಿ. ಅಂದರೆ ಕಮರ್ಷಿಯಲಾಗಿ ಏನು ಕನೆಕ್ಟ್ ಆಗಲಿಲ್ಲ, ಅವರು ಹೃದಯಪೂರ್ವಕವಾಗಿ ಕನೆಕ್ಟ್ ಆಗಿದ್ದರು. ಸೊ ಹೃದಯಪೂರ್ವಕವಾಗಿ ಕನೆಕ್ಟ್ ಆಗಿದೆ. ಇವತ್ತು ಲಹರಿ ಮತ್ತು ತ್ರಿವಲ ಸಂಸ್ಥೆ ಇದರ ಜೊತೆ ನಿಂತು 5 ಸಿನಿಮಾ ಮಾಡಿದೆ, 5 ಲ್ಯಾಂಗ್ವೇಜಸ್ಸು ಮಾಡಿದ್ದಾರೆ ಸರ್. ಐ ವಿಶ್ ಆಲ್ ದ ಬೆಸ್ಟ್ ಸರ್. ನೀವು ಕೋಟಿ ರೂಪಾಯಿ ಮಾಡಿ ಸರ್, ಆಗುತ್ತೆ ಈ ಪಿಕ್ಚರ್ಗೆ, ಗ್ಯಾರಂಟಿ ಆಗುತ್ತೆ. ವಿಶ್ ಆಲ್ ದ ಬೆಸ್ಟ್.
ದೇವರು ಒಳ್ಳೇದು ಮಾಡಿ. ಮೇಡಮ್, ವಿಶ್ ಆಲ್ ದ ಬೆಸ್ಟ್ ಮೇಡಮ್. Sai sir, I'm so happy you did KGF. Again, you're back to Sudeep sir movie Pailwaan, and Bahubali you did KGF, again Pailwaan. Chala manchiga chesipettu sir, chala mancholu. I wish all the best sir. God bless you. Thank you so much. Amount ಇದೆ ಸರ್. ಒಂದು ಸೊನ್ನೆ ಆದ್ಮೇಲೆ ಎಲ್ಲ ಸೊನ್ನೆಗಳು ಎಷ್ಟು ಸೊನ್ನೆಗಳು ನೀವು ಬರ್ಕೊಳ್ಳಿ ಸರ್, ಪರವಾಗಿಲ್ಲ. ಎಷ್ಟು ಸೊನ್ನೆಗಳು ಬೇಕು ನೀವು ಬರ್ಕೊಳ್ಳಿ ಸರ್. ಥ್ಯಾಂಕ್ ಯು ಸರ್. ನಾರ್ಮಲಿ ನೀವು ಬರ್ದಿರೋದೇ ಸರ್, ಅದು ನೀವು ಬರ್ದಿರೋದೇ ಫ್ಯಾಕ್ಟ್. ಸೊ ಇಲ್ಲ, ಡಿಜಿಟಲ್ ಪಾರ್ಟ್ನರ್ಸ್ ಸರ್ ನಮಗೆಲ್ಲ ಆಲ್ ಸಿಂಪಲ್ ಡಿಜಿಟಲ್ ಪಾರ್ಟ್ನರ್ಸ್ ಅಲ್ಲ. Q&A ಸ್ವಲ್ಪ ಹೊತ್ತಲ್ಲೇ ನಡೆಯುತ್ತೆ. ಎಲ್ಲರೂ ಮಾತಾಡಿದ ನಂತರ Q&A ಓಪನ್ ಇರ್ತದೆ. ಫೋರಮ್ ಓಪನ್ ಆದ ತಕ್ಷಣ ಪ್ರಶ್ನೆ. ಥ್ಯಾಂಕ್ ಯು ಸರ್. ಅಲ್ಲಿ ಅರ್ಜುನ್ ಜನ್ಯ ಅವ್ರು ಬರಬೇಕಾಗಿತ್ತು. ಅರ್ಜುನ್ ಜನ್ಯ ನಮ್ಮದೇ ಸಾಂಗು ಬಾಂಬೆನಲ್ಲಿ ರೆಕಾರ್ಡಿಂಗ್ ನಡೀತಾರೆ, ಗಣೇಶ್ ಕೇರು ಆಡ್ತಾ ಇದ್ದಾರೆ, ಅಲ್ಲಿದ್ದಾರೆ, ಅವರು ಬರೋಕ್ಕಾಗಿಲ್ಲ. ಇದಾದಮೇಲೆ ವಿ ಹ್ಯಾಡ್ ಅವರ್ ನೆಕ್ಸ್ಟ್ ಮೇಜರ್ ಕೊಲಾಬ್ರೇಷನ್ ವಾಸ್ ವಿತ್ KRG ಸ್ಟುಡಿಯೋಸ್. KRG ಸ್ಟುಡಿಯೋಸ್ ಅವರು ಕರ್ನಾಟಕದ ಡಿಸ್ಟ್ರಿಬ್ಯೂಷನ್ ಜೊತೆಗೆ ಬಂದರು, ನಾನೇ ಬರೋ ಥರ. ಸೊ ಐ ವುಡ್ ಲೈಕ್ ಟು ಕಾರ್ತಿಕ್ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಸುದೀಪ್ ಸರ್, ಸ್ವಪ್ನ ಮತ್ತು ಕಿಟ್ಟಪ್ಪ ಅವರಿಗೆ ಟು ಗೆಟ್ ಟು ದಿ ಪೈಲ್ವಾನ್ ಫ್ಯಾಮಿಲಿ. ನಮ್ಮ ಜರ್ನಿ ಹೆಂಗಾಗಿದೆ ಅಂದರೆ, ಕಿಟ್ಟಪ್ಪ ಅವರು ನನಗೆ ತುಂಬ ಹಳೆ ಪರಿಚಯ. ಸುದೀಪ್ ಸರು ನಮಗೆ ಐ ಥಿಂಕ್ ಲಾಸ್ಟ್ 3-4 years ವಿ ಹ್ಯಾವ್ ಬೀನ್ ಕಾನ್ವರ್ಸಿಂಗ್ ಅ ಲಾಟ್. ಸಿಕ್ಕಾಪಟ್ಟೆ ಬೇರೆ ಡಿಸ್ಕಷನ್ ನಡೀತದೆ, ಬಟ್ ವಿ ವರ್ಕ್ ಟುಗೆದರ್ ಫಾರ್ ದಿ KCC ಟೂರ್ನಮೆಂಟ್. ಸೊ ಸಿನಿಮಾ ವೈಸು ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡ್ತಿರೋದು. ಕಿಟ್ಟಪ್ಪ ಅವರು ಪೈಲ್ವಾನ್ ಶುರು ಮಾಡೋಕ್ಕೆ ಮೀನ್ಸ್ ಅವ್ರದ್ದು ಎಲ್ಲ ಅವ್ರ ಕಡೆ ಎಲ್ಲ ಕನ್ಫರ್ಮ್ ಆದಮೇಲೆ ಹಿ ಕೇಮ್ ಟು ಮೀ ಆ್ಯಂಡ್ ಹಿ ಶೋ ಫಸ್ಟ್ ಒಂದು ಪೋಸ್ಟ್ ಒಂದು ಬಾಕ್ಸಿಂಗ್ ಪೋಸಲ್ಲಿ. ಆವತ್ತಿನ ದಿನವೇ ನನಗೇನೋ ಅದು ತುಂಬ ದೊಡ್ಡ ಮಟ್ಟಕ್ಕೆ ಇದೊಂದು ಸಿನಿಮಾ ಆಗುತ್ತೆ ಅಂತ ಅವತ್ತೇ ಅವ್ರಿಗೆ ಫಸ್ಟು ಒಂದು ಖರ್ಚಿಫ ಆ ಪಿಕ್ಚರ್ಗೆ ಕೇಳಿದ್ವಿ, ಈ ಪಿಕ್ಚರ್ ನಮಗೆ ಡಿಸ್ಟ್ರಿಬ್ಯೂಷನ್ ಕೊಡ್ತಾರೆ. ಸೊ ಫ್ರಮ್ ದಟ್ ಡೇ ವಾಟ್ ಎವರ್ ಹಿ ಹ್ಯಾಸ್ ಶೋನ್ ಮೀ ಆಸ್ ಎಕ್ಸೈಟೆಡ್. ಸುದೀಪ್ ಸರ್ ಇವತ್ತು ನೀವೇ ಪೋಸ್ಟರ್ಗಳಲ್ಲಿ ನೋಡ್ತಾ ಇದ್ದೀರಾ, ಹಿಸ್ ವೇ ಇಸ್ ವರ್ಕ್ಡ್ ಔಟ್. ಅವ್ರದ್ದು ಇವತ್ತು ಏನೇನು ಕಷ್ಟಪಟ್ಟವ್ರೆ ಟು ಗೆಟ್ ದ್ಯಾಟ್. ಬಿಕಾಸ್ ಆ ಕ್ರಿಕೆಟ್ ಟೈಮಲ್ಲಿ 2 months ಅವ್ರ ಜೊತೆ ಇದ್ದಾಗ ಐ ನ್ಯೂ ವಾಟ್ ಈವೆಂಟ್ ಥ್ರೂ. ಅಲ್ಲಿ ಕ್ರಿಕೆಟು ಆಡ್ತಿದ್ರು, ಸಿನಿಮಾನು ನೋಡ್ತಿದ್ರು, ಅದ್ರ ಜೊತೆಗೆ ಹಿಸ್ ವರ್ಕ್ಔಟ್ ಈ ಕುಡಂಟ್ ಮಿಸ್. ಅವ್ರ ಡಯಟ್ ಮಿಸ್ ಮಾಡ್ತಿರ್ಲಿಲ್ಲ. ಅದ್ರ ಜೊತೆಗೆ ಆ ಸಿನಿಮಾ ಹಂತವಾಗಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತು. ಅವರು ಪೈಲ್ವಾನ್ ಅಂತ ಸ್ಟಾರ್ಟ್ ಮಾಡಿ ಈಗ 5 ಭಾಷೆ ಆಗಿದೆ. ಈ ಗಾಟ್ ಆಲ್ ದಿ ಫಾರಿನ್ ಟೆಕ್ನಿಷಿಯನ್ಸ್, ಇದು ಫೈಟ್ ಮಾಸ್ಟರ್ಸಿಂದ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಎವ್ರಿಥಿಂಗ್ ವಾಸ್ ಸಿನಿಮಾಗೆ ಏನು ಬೇಕಿತ್ತು ಅಷ್ಟೆಲ್ಲ ಮಾಡೋರೆ. ವಾಟ್ ಎವರ್ ಎವ್ರಿ ಸ್ಟೆಪ್ ಇಟ್ ಎಕ್ಸೈಟೆಡ್ ಮೀ. ನನಗೆ ಅವರು ಒಂದೊಂದು ವಿಷುವಲ್ಲು, ಒಂದು ಫೋಟೋಸು, ಒಂದು ಸಣ್ಣ ಇದನ್ನು ತೋರಿಸ್ತಾರೋಗ್ಲೂ ಟ್ರಸ್ಟ್ ಮೀ, ಇದು ಒಂದು ಇಂಡಿಯಾದಲ್ಲೇ ಒಂದು ದೊಡ್ಡ ಸಿನಿಮಾ ಆಗುತ್ತೆ. 5 ವರ್ಷದಲ್ಲಿ ಅವ್ರು ಹೇಳ್ತಾರೆ ವಾಟ್ ಆ್ಯಂಡ್ ಆಲ್ ಇಸ್ ಡನ್. ಬಾಕ್ಸಿಂಗ್ ಆಗಲಿ, ಕುಸ್ತಿ ಆಗಲಿ, ಏನು ಎಫರ್ಟ್ ಎಲ್ಲರೂ ಹಾಕಿದ್ದಾರೆ. ಸೊ ನಮ್ಮ ಕಡೆಯಿಂದ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಥ್ರೂ ದಿ ಕರ್ನಾಟಕ ಸ್ಟೇಟ್. 5 ಭಾಷೆನೂ ಈ ಸ್ಟೇಟ್ ಕರ್ನಾಟಕ ಸ್ಟೇಟ್ಗಳಿಗೆ. ಒಂದು ಅವ್ರಿಗೆ ಹೇಳಿದಂದರೆ ಎವ್ರಿ ನೋಕ್ ಆ್ಯಂಡ್ ಕಾರ್ನರ್ ಎಲ್ಲ ಅವರು ಯಾವ ಊರಲ್ಲಿ ಪಿಕ್ಚರ್ ಥಿಯೇಟರ್ ಇರುತ್ತೆ ಎಲ್ಲ ಕಡೆ ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ August end ಅಂತ ಹೇಳ್ತಾವ್ರೆ. ಸೊ ವಿ ಆರ್ ಈಕ್ವಲಿ ಎಕ್ಸೈಟೆಡ್ ಟು ಬಿ part of Pailwaan family. Thank you. Collaboration was major collaboration was with Z Studios. Z Studios ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಬಾಂಬೆನಲ್ಲಿ. ಬಾಂಬೆನಲ್ಲಿ ಒಂದು ಸಣ್ಣ ಕಲ್ಚರ್ ಇದೆ. ಅವರು ಫಿಲ್ಮ್ ನೋಡ್ತಾರೆ, ಫಿಲ್ಮ್ ನೋಡಿದ್ಮೇಲೆ ಸಿನಿಮಾ ತೊಗೊಳೋದು, ಡಿಸ್ಟ್ರಿಬ್ಯೂಷನ್ ಅಂತ ಮಾಡೋದು. ಇಮಿಡಿಯೇಟಾಗಿ ದೇ ರೆಸ್ಪಾಂಡೆಡ್, ದೇ ಕೇಮ್. ಅವ್ರು ಸಿನಿಮಾ ನೋಡಿದ್ರು, ಸಿನಿಮಾ ನೋಡಿದ ದಿವಸನೇ ಮಧ್ಯಾಹ್ನನೇ ಕನ್ಫರ್ಮ್ ಮಾಡಿದ್ರು, ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ದ ಫಿಲ್ಮ್. ಫಾರ್ಮಾಲಿಟಿ 1 ವಾರ ಆಗುತ್ತೆ ನಮ್ಮದು ಲೀಗಲಿ ನಾವು ಅಫಿಷಿಯಲಿ ಮೇಲ್ ಮಾಡೋದು, ಬಟ್ ವಿ ಆರ್ ಆನ್ ಬೋರ್ಡ್ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಅಲ್ಲಿ ಒಂದು ದ ಪ್ರೋಸೆಸ್ ಟು 1.5 months ಟು ಪೇಪರ್ ವರ್ಕ್ ಕಂಪ್ಲೀಟ್ ಆಗೋದಕ್ಕೆ. ಬಟ್ ನೋಡಿದ ತಕ್ಷಣ ಕನ್ಫರ್ಮ್ ಮಾಡಿದ್ರು. ಐ ವಾಂಟ್ ನೀರಜ್ ಟು ಟಾಕ್ ಫ್ಯೂ ಥಿಂಗ್ಸ್ ಅಬೌಟ್ ಹೌ ಯು ಕೇಮ್ ಆನ್ ಬೋರ್ಡ್. ಅವ್ರು ಬಾಂಬೆಗೆ ಬಂದಿದ್ದಾರೆ. I'm going to be talking in English. I'm not very good at Kannada yet. So, well, it's a very simple decision, Krishna sir. I mean, we saw the film, we saw stuff, and we were blown away by what we saw. We at Z Studios also believe that a good story is language agnostic. It doesn't really need a
a particular language to tell. I was just debating with somebody that can we maintain the cultural nuances in the Hindi dub of the film, and that's what I told the gentleman, that the idea is to take the story as wide as we can and take the film as wide as we can, because there is belief in what we've seen. It's entertaining, it's heartwarming, it's a beautiful human story. So I think the decision was not as complicated as most people would want to make it out to be. We see merit in this, and hopefully it works for all of us, and we're pretty confident of it, I think. So yeah, that's about it. ಎಲ್ಲರಿಗೂ ನಮಸ್ಕಾರ. 2010 ಬಾಲ ಚಿತ್ರ ಬ್ಯಾನರ್ ಓಪನ್ ಮಾಡಿದ್ವಿ ಈಗ ಸಿನಿಮಾದಿಂದ. ಇದು ನಮ್ಮ ಫಸ್ಟ್ ಹೀರೋ. ಅವರು 9 ಇಯರ್ಸಿಂದ ಭಾರಿ ಕ್ಲೋಸ್. ಅವ್ರ ಸಿನಿಮಾ ಅಂದರೆ ಭಾರಿ ಪ್ಯಾಷನ್ ಅವರು. ಅದಾದಮೇಲೆ ಇವ್ರು ಹಂಗೆ ಇದ್ದಾರೆ. ಅವ್ರು ಬಂದಾರ ಆಫೀಸ್ಗೆ, ಅವ್ರು ಹಂಗೆ ಮಾತಾಡ್ತಾರೆ, ಬೆಳಸಲ್ಲ ಸಿನಿಮಾ ಅಂದರೆ ಅವ್ರು ಬರೀ ಸಿನಿಮಾ. ನಾನು ಈಗ ಪ್ರೊಡಕ್ಷನ್ ಮಾಡಿದಾಗ ಹೆಂಗೈತೀನೋ ಇವ್ರು ಹಂಗೆ ಇದ್ದಾರೆ ಇವಾಗ. ನಮ್ಮ ಆಫೀಸಲ್ಲಿ ನೋಡೋಕೆ ನೀವೆಲ್ಲರಿಗೆ ಆಲ್ ದಿ ಬೆಸ್ಟ್. ಡೆಫಿನೆಟ್ ದೊಡ್ಡ ಸಿನಿಮಾ ಆಗ್ತೈತೆ ಇದು. ಈ ತೆಲುಗುನಾಗ ಒಳ್ಳೆ ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು. ಪ್ರಮೋಷನ್ಸ್ಗೆ ದಿಸ್ ಇಸ್ ದ ಫಸ್ಟ್ ಬೇಬಿ ಸ್ಟೆಪ್. ದೇಶ ಪೂರ್ತಿ ಫಿಲ್ಮ್ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ. ಇದು ನಮ್ಮ ಮೊದಲನೇ ಹೆಜ್ಜೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ಸ್ ಎಲ್ಲ ಊರುಗಳಲ್ಲೂ ಅಲ್ಲಲ್ಲೇ ಹೋಗಿ ಮಾಡ್ತೀವಿ. ಕನ್ನಡದಲ್ಲೂ ವಿಲ್ ಬಿ ಹ್ಯಾವಿಂಗ್ ಅ ಬಿಗರ್ ಇವೆಂಟ್ಸ್. ಇವಾಗ ಚಿತ್ರದುರ್ಗದಲ್ಲಿ ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಟ್ರೈಲರ್ ಲಾಂಚ್ ಇರುತ್ತೆ. ಆಮೇಲೆ ಆಂಧ್ರನಲ್ಲಿ ಸಪ್ರೇಟ್ ಫಂಕ್ಷನ್ ಸಾಯಿ ಸರ್ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ತಮಿಳ್ನಾಡಲ್ಲಿ ಫಂಕ್ಷನ್ ಇದೆ. ಇವತ್ತು ಜಿ ಸ್ಟುಡಿಯೋಸ್ ಅವರು ಬಾಂಬೆ, ಡೆಲ್ಲಿ, ಚಂಡೀಗಢ, ರಾಜಸ್ಥಾನ್ ಮತ್ತು ಪುಣೆ ಇದಿಷ್ಟು ಕಡೆ ಪ್ರಮೋಷನ್ಸ್ ಪ್ಲ್ಯಾನ್ ಮಾಡಿದ್ದಾರೆ. UP, ಬಿಹಾರಲ್ಲೂ ಸೇರಿ. ಸೊ ವಿ ಆರ್ ಗೋಯಿಂಗ್ ಆಲ್ ಔಟ್, ಆ್ಯಂಡ್ ಎಷ್ಟು ಸಾಧ್ಯನೋ ಅಷ್ಟು ಜನಗಳನ್ನ ರೀಚ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಕಂಟೆಂಟ್ ಎಲ್ಲರಿಗೂ ಸೂಟ್ ಆಗುತ್ತೆ. ಸೊ ಹಾಗಾಗಿ ವಿಲ್ ಗೋ ಆಲ್ ಔಟ್, ಆ್ಯಂಡ್ ದ ಪ್ರಮೋಷನ್ಸ್ ವಿಲ್ ಬಿ ಬಿಗ್. ಯಾಕಂದರೆ ರಿಲೀಸು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇರೋದ್ರಿಂದ ವಿಲ್ ರೀಚ್ ಎವ್ರಿ ಕಾರ್ನರ್. ಇದು ಅರ್ಜುನ್ ಸರ್ಗೆ ಕೇಳೋವಂಥ ಪ್ರಶ್ನೆ. ಅರ್ಜುನ್ ಸರ್ ಇದ್ದಾರೆ, ಕೃಷ್ಣ ಸರ್ಗೆ. ಅರ್ಜುನ್ ಸರ್, ಎಲ್ಲರಿಗೂ ಮ್ಯೂಸಿಕ್ ಬಗ್ಗೆ ತುಂಬ ಕುತೂಹಲ ಇದೆ. ಆಲ್ಬಮ್ಸ್ ಬಗ್ಗೆ, ಥೀಮ್ ಸಾಂಗ್ ರಿಲೀಸ್ ಆಗಿದೆ, ಸಾಕಷ್ಟು ಸರ್ಚ್ ಮಾಡಿದೆ. ಮುಂದಿನ ರಿಲೀಸ್ ಬಗ್ಗೆ, ಚಿತ್ರದುರ್ಗದ ಇವೆಂಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ಅರ್ಜುನ್ ಅವ್ರ ಬಗ್ಗೆ ವಿಶೇಷವಾಗಿ ಮಾತಾಡಬೇಕು ಇದರಲ್ಲಿ. ದಿಸ್ ಇಸ್ ಸೆಕೆಂಡ್ ಕಾಂಬಿನೇಷನ್. ಹೆಬ್ಬುಲಿ ಆದಮೇಲೆ ನಮ್ಮ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಸರ್ ಜೊತೆ ಫಸ್ಟ್ ಟೈಮ್ ಇಟ್ ಈಸ್ ಅನ್ ಆ್ಯಕ್ಟ್ರಿಕ್. ಹೆಬ್ಬುಲಿ, ವಿಲನ್, ಆಮೇಲೆ ಪೈಲ್ವಾನ್. ಇಟ್ ಈಸ್ ಕಂಟಿನ್ಯೂಯಿಂಗ್ ವಿತ್ ಕೋಟಿಗೊಬ್ಬ 3 ಆಲ್ಸೋ. ಬಟ್ 3 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಅರ್ಜುನ್ ಅವರು ಫಸ್ಟ್ ಟೈಮ್ ಮಾಡಿದ್ದಾರೆ ಸರ್ ಜೊತೆ ಸಾಕಷ್ಟು ಸಿನಿಮಾ ಮಾಡಿದ್ದಾರೆ. ಬಟ್ ಪೈಲ್ವಾನ್ಗೆ ಅರ್ಜುನ್ ಅವರ ಕೆಲಸ, ಹೆಬ್ಬುಲಿಗೆ ನಾನು ಹೆಬ್ಬುಲಿ ಕಂಪೇರ್ ಮಾಡಿ ಮಾತಾಡ್ತೀನಿ. ಹೆಬ್ಬುಲಿಗೂ ಪೈಲ್ವಾನ್ಗೂ ತುಂಬ ಅಜಗಜಾಂತರ ಇದೆ. ಇಟ್ ವಾಸ್ ಅ ವೆರಿ ಟಫರ್ ಥಿಂಗ್ ಫ್ರಮ್ ದ ಫಸ್ಟ್ ಫ್ರೇಮ್, ಫ್ರಮ್ ದ ಫಸ್ಟ್ ಸೌಂಡ್. ಒಂದು ತುಂಬ ಅರ್ಥಿ ಮ್ಯೂಸಿಕ್ ಬೇಕಾಗಿತ್ತು ಈ ಸಿನಿಮಾಗೆ. ತುಂಬ ದೊಡ್ಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ನಾನು ಎಲ್ಲ ಲಿರಿಸಿಸ್ಟ್, ಬೇರೆ ಲ್ಯಾಂಗ್ವೇಜ್ ಲಿರಿಸಿಸ್ಟ್ಗಳಿಗೆ ನಾನು ಸಾಂಗ್ ಕೊಡಬೇಕಂತಂದರೆ ಎಲ್ಲ ಲಿರಿಸಿಸ್ಟು ಫೀಡ್ಬ್ಯಾಕ್ ಕೊಡ್ತಾಯಿದ್ವಿ. ಯಾರು ಮ್ಯೂಸಿಕ್ ಡೈರೆಕ್ಟ್ರು, ರಾಮ್ ಜೋಗಯ್ಯ ಶಾಸ್ತ್ರಿ ಅಂತ ಅಂದ್ಬಿಟ್ಟು ಹೈದರಾಬಾದವ್ರು ಇದ್ದಾರೆ. ಅವ್ರು ನಂಗೆ ಫೋನ್ ಮಾಡಿ ಒಂದೇ ಮಾತಾಡಿದ್ರು, ನಾನು ಅರ್ಜುನ್ ಜನ್ಯ ಅವ್ರದ್ದು ಹೆಚ್ಚಿಗೆ ಸಾಂಗ್ಸ್ ಕೇಳಿರಲಿಲ್ಲ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಬಟ್ ಹಿ ಹಸ್ ಡನ್ ಎ ವಂಡರ್ಫುಲ್ ಜಾಬ್ ಸರ್. ಆಂಧ್ರನಲ್ಲಿ ತುಂಬ ಚೆನ್ನಾಗಾಗುತ್ತೆ ಸಾಂಗ್ಸ್. ದ ಸೇಮ್ ವಿತ್ ಹಿಂದಿ, ದ ಸೇಮ್ ವಿತ್ ತಮಿಳ್, ಸೇಮ್ ವಿತ್ ಮಲಯಾಳಂ. ಸೊ ಅಂದರೆ ಒಂದು 5 ಭಾಷೆಗೆ ಇಷ್ಟ ಆಗುವಂಥ ಸಾಂಗ್ಸ್ ಮಾಡೋದು ಡೆಫಿನೆಟ್ಲಿ ಇಟ್ಸ್ ಎ ಚಾಲೆಂಜ್. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ದಟ್ ಅರ್ಜುನ್ ಹ್ಯಾಸ್ ಬೀನ್ ಅ ಪಾರ್ಟ್ ಆಫ್ ಅವರ್ ಫಿಲ್ಮ್. ಈಸ್ ಅ ವಂಡರ್ಫುಲ್ ಸಪೋರ್ಟ್. ಅಂಡ್ ರೀರೆಕಾರ್ಡಿಂಗ್ ಕೂಡ ಆಲ್ರೆಡಿ ಫಸ್ಟ್ ಆಫ್ ರೀರೆಕಾರ್ಡಿಂಗ್ ಮುಗಿಸಿದ್ದಾರೆ. ಈಸ್ ಡನ್ ಎ ವಂಡರ್ಫುಲ್ ಜಾಬ್. ಈಸ್ ದ ಸ್ಟ್ರೆಂತ್ ಆಫ್ ಪೈಲ್ವಾನ್ ಅಂತ ಹೇಳಕ್ ಬಯಸ್ತೀನಿ. ಪ್ರತಿ ನಾಳೆಯಿಂದ ಫಸ್ಟ್ ಸಿಂಗಲ್ ಸಾಂಗ್ ರಿಲೀಸ್ ಮಾಡ್ತೀವಿ. ಎವ್ರಿ 5 ದಿನಕ್ಕೆ ಒಂದೊಂದು ಸಿಂಗಲ್ ಸಾಂಗ್ ಬಿಡ್ತೀವಿ. ಆಡಿಯೋ ರಿಲೀಸಿಗೆ ಮುಂಚೆ 3 ಸಾಂಗ್ ರಿಲೀಸ್ ಆಗಿರುತ್ತೆ. ಆಡಿಯೋ ರಿಲೀಸಲ್ಲಿ ಮಿಕ್ಕಿದ 3 ಸಾಂಗ್ನ ನಾವು ರಿಲೀಸ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಈಸ್ ಟ್ರೈಲರ್ ಲಾಂಚ್ ಆಗಿದೆ. ಥ್ಯಾಂಕ್ ಯು ಸರ್. ಈಗ ಎಲ್ಲರೂ ಕಾಯ್ತಾ ಇರೋ ಎಲ್ಲ ಬಂದಿರೋ ಸ್ನೇಹಿತರಿಗೆ ನಮಸ್ಕಾರ ಹೇಳಿ, ನನಗೆ ಈ ಸಿನಿಮಾದಲ್ಲಿ ಹೇಳೋಕ್ಕೆ ಜಾಸ್ತಿ ಇಲ್ಲ, ಮಾಡೋಕ್ಕೆ ಜಾಸ್ತಿ ಇತ್ತು. ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಬೆಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೊಲಾಬರೇಷನ್ ಕಿಟ್ಟಪ್ಪ ಡಿಸರ್ವ್ಸ್ ಇಟ್. ಒಂದು ಆನೆಸ್ಟಿ ಇದೆ ಸಿನಿಮಾದಲ್ಲಿ, ಒಂದು ಶ್ರಮ ಇದೆ. ಇವೆರಡು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ನಿರ್ಮಾಣ ಸಿನಿಮಾ ವಿಚಾರದಲ್ಲಿ ಬಂದಾಗ ನಿರ್ಮಾಣ ಮಾಡ್ದೇನೆ ಮೊದಲನೇ ಬಾರಿಗೆ ಅವ್ರ ಶ್ರಮ ನಾಳೆ ನಿಮಗೂ ಕಾಣಿಸುತ್ತೆ, ನಮ್ಮದು ಮಾತ್ರ ಅಂತ ಅಲ್ಲ. ಸೊ ಅದಕ್ಕೆ ಹಿ ಡಿಸರ್ವ್ಸ್ ಎವ್ರಿಥಿಂಗ್, ವೆಲ್ ಸಪೋರ್ಟೆಡ್ ಬೈ
his brother Devu. I think ನನಗೆ ಗೊತ್ತಿರೋ ಹಾಗೆ ದೇವು ಇಲ್ಲದೆ ಈ ಸಿನಿಮಾ ಆಗ್ತಾ ಇರಲಿಲ್ಲ. ಸೊ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಈಗ ಒಂದು ನಿರ್ಮಾಣಕ್ಕಾಗಲಿ ಈ ಥರ ಒಂದು ವ್ಯವಹಾರಕ್ಕೆ ಕೈ ಹಾಕಬೇಕಾದ್ರೆ ಒಬ್ಬ ತಮ್ಮ ಇರಬೇಕು, ಅವನು ದೇವು ಆಗಿರಬೇಕು. ಸೊ ಪ್ರಾಬಬ್ಲಿ ನಾನು ಪ್ರೊಡಕ್ಷನ್ ಮಾಡಿದ್ದೀನಿ, ಬಟ್ ಐ ಮಿಸ್ಡ್ ನಾಟ್ ಹ್ಯಾವಿಂಗ್ ಅ ಯಂಗರ್ ಬ್ರದರ್ ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ಸೀಯಿಂಗ್ ಹಿಮ್. ಐ ಆಮ್ ಜೆಲಸ್. ಹಿಸ್ ಮನಿ ಈಸ್ ವೆಲ್ ಪ್ರೊಟೆಕ್ಟೆಡ್. ದಯಮಾಡಿ ದೇವರಾಜ್ ಸರ್ ನಾನು ಸ್ಟ್ರೆಸ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಿನಿಮಾದಲ್ಲಿ ಕಿಟ್ಟಪ್ಪನಿಗೆ ಅವ್ರ ತನಕ ಯಾವುದೂ ತೊಂದರೆ ರೀಚ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಅಂದರೆ ದಟ್ ಈಸ್ ಒನ್ ಮ್ಯಾನ್. ಫಸ್ಟ್ ಪೈಲ್ವಾನ್ ಮೊದಲನೇ ಕ್ರೆಡಿಟ್ ನಾನು ಅವ್ರಿಗೆ ಕೊಡ್ತೀನಿ, ಆಮೇಲೆ ಇವರಿಬ್ಬರಿಗೆ. ಸೊ ದೇ ಡಿಸರ್ವ್ ಇಟ್. ಆ್ಯಂಡ್ ಜಿ ಸ್ಟುಡಿಯೋಸ್, ಥ್ಯಾಂಕ್ ಯು ಸರ್. ವಾರಾಗಿ ನಮ್ಮ ಸಾಯಿ ಅವರೇ, ಕಾರ್ತಿಕ್, ಥ್ಯಾಂಕ್ ಯು. ವೇಟು ಸರ್, ಥ್ಯಾಂಕ್ ಯು. ಕೊಲಾಬರೇಷನ್ ಅನ್ನೋದೇನಿದೆ, ಇದು ನಮಗೆ ಒಂದು ಸ್ಟ್ರೆಂತ್ ಆಗುತ್ತೆ. ಸಿನಿಮಾ ನಾವೇನು ಮಾಡಿದ್ದೀವಿ, ಇವಾಗ ಯಾರು ನಮ್ಮ ಸಿನಿಮಾ ಚಿಕ್ಕದು, ಕತೆ ಯಾವುದು ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮದೇ ಸಿನಿಮಾ ದೊಡ್ಡದು ಆ್ಯಕ್ಚುಲಿ. ಪ್ರತಿಯೊಬ್ಬರು ಈ ವೇದಿಕೆ ಬಗ್ಗೆ ಯಾವುದೇ ನಿರ್ಮಾಪಕರು ಕೂತ್ರೆ ಅವ್ರು ಹೇಳೋದು ಇಷ್ಟನೇ ಫಸ್ಟ್, ನಮ್ಮ ಸಿನಿಮಾ ದೊಡ್ಡದು, ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಆಫ್ಕೋರ್ಸ್. ಬಟ್ ಖುಷಿಯಾಗೋದು ಯಾವಾಗಂದರೆ, ಈ ರಿಲೀಸ್ ಹಂತದಲ್ಲಿ ಬಂದಾಗ ಇಂಥ ಒಂದು ದಿಗ್ಗಜರೆಲ್ಲರೂ ಬಂದು ಸೇರಿಕೊಂಡಾಗ ಐ ಥಿಂಕ್ ಒಂದು ಪ್ರೊಡ್ಯೂಸರ್ಗೆ ಇದಕ್ಕಿಂತ ಒಂದು ಬಿಗರ್ ಸ್ಟ್ರೆಂತ್ ಯಾವುದಿರೋಕ್ಕೆ ಸಾಧ್ಯನೇ ಇಲ್ಲ. ಪ್ರೋಸೆಸ್ ನಾವೆಲ್ಲ ನಾವು ಅಂತಲ್ಲ, ಪ್ರತಿಯೊಬ್ಬರು ಸಿನಿಮಾ ಮಾಡೋಕ್ಕೆ ಇಳಿದವರು ಸಿನಿಮಾ ಮುಗಿಸ್ತಾರೆ. ಎಲ್ಲರೂ ಕಷ್ಟನೇ ಪಟ್ಟಿರ್ತಾರೆ. ಎಲ್ಲರೂ ದಿನ ಬೆಳಗಾಗ ಅದೇ ದೇವ್ರಿಗೆ ಕೈ ಮುಗಿಯೋದು, ರಿಲೀಸ್ ಟೈಮಲ್ಲೂ ಅದೇ ಚಾಮುಂಡಿ ಬಿಟ್ಟು ಹೋಗೋದು. ಬಟ್ ಐ ಗೆಸ್ ಬಿಯಾಂಡ್ ಆಲ್ ದಿಸ್ there should be a decent amount of honesty. ಅದೇ ಒಂದು ಫಲ ಕೊಡೋದು. ಐ ಥಿಂಕ್ ದೀಸ್ ಪೀಪಲ್ ಆರ್ ಡನ್ ದಸ್ ವೇ. ಯು ಸಿ ಆಲ್ ಸಚ್ ವಂಡರ್ಫುಲ್ ಪೀಪಲ್ ಸಿಟಿಂಗ್ ಹಿಯರ್. ಥ್ಯಾಂಕ್ಸ್ ಟು ದೆಮ್ ಆ್ಯಂಡ್ ಥ್ಯಾಂಕ್ಸ್ ಟು ಯು ಆಲ್. ಏನೇ ಒಂದು ಬಂದರೂ ನೀವು ಕೂಡ ಭಾಳ ಪ್ರೀತಿಯಿಂದ ಅದನ್ನು ಯು ಹ್ಯಾವ್ ಶೇರ್ಡ್ ಇಟ್ ಆ್ಯಂಡ್ ಸಪೋರ್ಟೆಡ್ ಇಟ್. ಥ್ಯಾಂಕ್ ಯು ಆಲ್. ಇದ್ರ ಮೇಲೆ ವಾಟ್ ಎವರ್ ಕ್ವೆಶ್ಚನ್ಸ್ ಯು ಹ್ಯಾವ್, ಐ ಥಿಂಕ್ ಪ್ರತಿಯೊಬ್ಬರೂ ದೇ ವಿಲ್ ಆನ್ಸರ್ ಓವರ್ ದ ಕ್ವೆಶ್ಚನ್ಸ್ ಆಫ್ ಗೆಟ್ ಸ್ಟ್ರೇಟರ್ ವಿತ್ ದ್ಯಾಟ್. ಥ್ಯಾಂಕ್ ಯು ಆಲ್. ಇಷ್ಟು ಚೆನ್ನಾಗಿ ತಾವು ಬಂದಿರೋದಕ್ಕೆ. ಆ್ಯಂಡ್ ಆಲ್ ಆಫ್ ಯು ಬಿಹೈಂಡ್ ಆಲ್ಸೋ, ಥ್ಯಾಂಕ್ ಯು ಸೋ ಮಚ್. ಓವರಾಲ್ ಸರ್, ಪ್ರಿಪ್ರೇಷನ್ ಸರ್, ಫಸ್ಟ್ CG ಮಾಡ್ತಾರೆ ಯಾರು ಅಂತ ಕೇಳಿದೆ ಸರ್. ಇವತ್ತು ಓಡ್ತಾ ಇದೆ. ಸೊ ಅದೊಂದು ಒಳ್ಳೆ ಟೀಮ್ ತಂದರು. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಪ್ರಿಪ್ರೇಷನ್ ಎಲ್ಲಿವರೆಗೆ ಅಂದರೆ, ಪರದೆ ಮೇಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶೂಟಿಂಗ್ ನಡೆಯುವಾಗ ಅಲ್ಲಿ ಒಬ್ಬ ಪೋಷಕ ನಟನ ಮುಂದೆ ಶರ್ಟ್ ಬಿಚ್ಕೊಂಡು ನಿಂತ್ಕೊಳ್ಬೇಕಾದ್ರೆ ಮರ್ಯಾದೆ ಹೋಗ್ಬಾರ್ದು ಸರ್. ಅಷ್ಟು ಪ್ರಿಪೇರ್ ಮಾಡ್ಕೊಂಡು ಹೋದೆ ಸೆಟ್ಟಿಗೆ ನಾನು. ಯಾಕಂದರೆ ಅವರು ಭಾಳ ಹಟ್ಕಟ್ಟಾಗಿದ್ದಾರೆ. ಅವರು ಕಬೀರು ಅವ್ರನ್ನ ನೋಡೋ ತನಕ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಯಾಕಂದ್ರೆ ನನಗೆ ದಿನನಿತ್ಯ ಆದ್ರೆ ಕಿಟ್ಟಪ್ಪ ನೋಡ್ತಾ ಇದ್ದಲ್ಲ, ಅವನಕಿನ್ನ ಬೆಟರ್ ಇದ್ದೆ. ಸೊ ದಟ್ ವಾಸ್ ವೆರಿ ಇನ್ಸ್ಪೈರಿಂಗ್ ಮಿ ದಟ್ ಐ ಆಮ್ ಫಿಟ್ ಎನಫ್. ಸೊ ಅಲ್ಲ ಫೋಟೋ ನೋಡಿದ್ಮೇಲೆ ನನಗೆ ಸ್ವಲ್ಪ ಐ ವಾಸ್ ಸ್ಟ್ರಕ್ ಬೈ ಸರ್ಟನ್ ಥಿಂಗ್ಸ್. ಪ್ರಿಪ್ರೇಷನ್ ನನಗೆ ಅದೇ ದೊಡ್ಡದು ಸರ್ ಆ್ಯಕ್ಚುಲಿ. ಬಿಕಾಸ್ ನಾನು ಯಾವತ್ತೂ ಜಿಮ್ ಅವತ್ತು ಇಷ್ಟಪಡಲ್ಲ, ಇವತ್ತು ಇಷ್ಟಪಡಲ್ಲ. ಬಟ್ ಅನಿವಾರ್ಯ. ಒಪ್ಕೊಳ್ಬೇಕಾದ್ರೆ ಬೇರೆ ಹಠ ಆಯಿತು, ಒಪ್ಕೊಂಡ್ಮೇಲೆ ಬೇರೆ ಹಠ ಬಂತು. ಬಟ್ ಐ ಗೆಸ್ ಇಟ್ ವಾಸ್ ಅ ಬ್ಯೂಟಿಫುಲ್ ಚೇಂಜ್ ಇನ್ ಮೈ ಲೈಫ್. ಆ್ಯಂಡ್ ಇವತ್ತಿಗೂ ಒಂದು ಡಿಸಿಪ್ಲಿನ್ ಆಗಿ ಒಂದು ರೊಟೀನ್ ಹೋಗ್ತಾ ಇದೆ ಅಂದರೆ ಐ ಓಲ್ ಟು ದಿಸ್ ಮೂವಿ. ಪ್ರಿಪ್ರೇಷನ್ಸಿಗೆ ಎಂಡೇ ಇಲ್ಲ ಸರ್. ಅದು ಏನಾಗುತ್ತೆ, ಒಂದು ತಿಂಗಳು ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಆದರೆ ಮತ್ತು ಹಿಂಗೆಂಗೋ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತೀವಿ ನಾವು. ಇಟ್ ವಾಸ್ ಸಮಥಿಂಗ್. ಆ್ಯಂಡ್ ದೇರ್ ಆರ್ ಮೂಮೆಂಟ್ಸ್. ಹೇಗಿದೆ ಅಂದರೆ, ಈಗ ಪೈಲ್ವಾನ್ದು ಅಖಾಡಕ್ಕೆ ಹೋಗ್ಬೇಕಾದ್ರೂ ಕೂಡ ಈಗ ಬಟ್ಟೆ ನೋಡಿದ್ರಲ್ಲ, ಆ ಥರ ನಾನು ಯಾವತ್ತೂ ಹೋಗಿಲ್ಲ ಸೆಟ್ಟಿಗೆ. ಸೊ ನಾರ್ಮಲಿ ವ್ಯಾನಿಟಿ ವ್ಯಾನಿಂದ ಇಳಿಬೇಕಾದ್ರೆ ಅಲ್ಲಿಂದ ಅಲ್ಲಿವರೆಗೂ ಬಟ್ಟೆ ಇರುತ್ತೆ. ಈ ಸಲ ಇರೋದು ಸ್ವಲ್ಪ ಮುಜುಗರ ಆಗ್ತಾಯಿತ್ತು ಸರ್ ಫಸ್ಟಿಗೆ. ಆಮೇಲೆ ನಾನೇ ಕಣ್ಣು ಮುಚ್ಕೊಳಕ್ಕೆ ಹಾಕೋದೆ.
ಯಾರು ಏನಾರ ಮಾತಾಡ್ಕೊಳ್ಳಿ ನೋಡಿ ಅಂದ್ಬಿಟ್ಟು ಆಮೇಲೆ ಅದೇ ಖುಷಿ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಸರ್. ಅವಾಗ ಗೊತ್ತಾಯ್ತು ಫ್ರೀಡಮ್ ಅಂದರೆ ಏನು ಅಂತ. ಐ ಸ್ಟಾರ್ಟ್ ಎಂಜಾಯಿಂಗ್ ದಟ್ ಫ್ರೀಡಮ್. ಐ ಗೆಸ್ ಐ ಹ್ಯಾವ್ ಡನ್ ಸಮಥಿಂಗ್ ವಾಟ್ ಐ ಹ್ಯಾವ್ ನಾಟ್ ಡನ್ ಸೋ ಫಾರ್ ಆ್ಯಂಡ್ ದಟ್ ಈಸ್ ವೆರಿ ಬಿಗ್ ಫಾರ್ ಮೀ. ನನಗೆ ಮಿಕ್ಕಿದ ತುಂಬ ಕಲಾವಿದರು ನಮ್ಮ ಚಿತ್ರರಂಗದಲ್ಲಿ ದೇ ಆರ್ ಮಚ್ ಬೆಟರ್. ಅವರ ರೊಟೀನ್ಸ್ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ, ಬಟ್ ನನಗಿದು ತುಂಬ ದೊಡ್ಡದು ಸರ್. ನನ್ನ ನೀವು ನೋಡ್ಕೊಂಡೇ ಬಂದಿದ್ದೀರಿ ಅವಾಗಿಂದ ಇವಾಗವರೆಗೂ. ಫಾರ್ ಮೀ ಇಟ್ ಈಸ್ ವೆರಿ ಹ್ಯೂಜ್ ಆ್ಯಂಡ್ ವೆರಿ ಹ್ಯಾಪಿ ಅಬೌಟ್ ಇಟ್. ಹಾಗನ್ಸುತ್ತಾ ಸರ್? ಹೇಳ್ಕೊಳ್ಳೋದೇನು ಸರ್, ಒಂದ್ಸಲ ನೀವು ಟ್ರೈ ಮಾಡಿ ಸರ್, ಹೇಳ್ತೀನಿ. ಏನಿಲ್ಲ ಸರ್, ಆ್ಯಕ್ಚುಲಿ ಒಳ್ಳೊಳ್ಳೆ ಬಟ್ಟೆಗಳು ಕೊಡೋದ್ರಿಂದ ಏನು ಗೊತ್ತಾಗ್ತಾ ಇರಲಿಲ್ಲ. ಸೊ ಐ ಥಿಂಕ್ ಎಸ್ ಸರ್, ಯಾವುದಕ್ಕೂ ಶ್ರಮ ಇಲ್ಲದೆ ಯಾವುದು ಬರಲ್ಲ ಸರ್. ನೀವು ಹೊಟ್ಟೆ ಬರ್ಬೇಕಾದ್ರೆ ಭಾಳ ಶ್ರಮ ಪಟ್ಟಿರ್ತೀರಿ. ಯು ನೋ ದಟ್ ಸ್ಟ್ರಗಲ್ ಸರ್. ಬರ್ಸ್ಬೇಕು ಸರ್, ನೀವು ನೋಡಿ ಸರ್. ನೋಡಿ ಎಲ್ಲದಕ್ಕೂ ಒಂದು ಶ್ರಮ ಇದೆ ಸರ್. ಅಫ್ಕೋರ್ಸ್ ಎಸ್ಪೆಷಲಿ ಇದು ಏನಾಗುತ್ತೆ, ನಾವು ನಮ್ಮ ತಂದೆ ವೃತ್ತಿ ಹೋಟೆಲ್ ನಮಗೆ ಗೊತ್ತಿದೆ. ಒಳ್ಳೊಳ್ಳೆ ಊಟ ಎದುರುಗಡೆ ಎಲ್ಲ ಇರುತ್ತೆ, ಅದನ್ನೆಲ್ಲ ಬಿಟ್ಟು ಈ ಕಡೆ ಬರಬೇಕು. ಸ್ವಲ್ಪ ಶ್ರಮ ಅಂತಿದೆ ಫಸ್ಟಿಗೆ. ದಟ್ ಈಸ್ ದ ಏನಂತೀರ ವಿಲ್ ಪವರ್ ಫಸ್ಟ್ ಸ್ಟಾರ್ಟ್ ಶೋಗೆ. ತುಂಬ ಇದೆ ಸರ್, ತುಂಬ ಇದೆ ಸರ್. ನೋಡ್ಬೋದು, ಮುಟ್ಬಾರ್ದು. ಪಕ್ಕದಲ್ಲಿ ಏನಾದ್ರು ಅನ್ಸುತ್ತೆ ಹಿಂಗೆ ಅನ್ಬೋದು, ಹೆಂಗಿದೆ ಅಂತ ಕೇಳ್ಬೋದು. ತುಂಬ ರುಚಿಯಾಗಿದೆ ಅಂದರೆ ಹೊಡೆಯೋಣ ಅನ್ಸುತ್ತೆ. ಬಟ್ ಅಷ್ಟಕ್ಕೆ ಅಷ್ಟೇ. ಬಟ್ ನನಗೆ ತುಂಬ ಸಪೋರ್ಟ್ ಮಾಡೋದು ಸರ್ ಕಿಟ್ಟಪ್ಪ ಆ ವಿಚಾರ. ಅಂದರೆ ನನ್ನ ಮುಂದೆ ಎಲ್ಲ ತಿಂತಾಯಿದ್ರು, ಚೆನ್ನಾಗೈತಿದ್ರು ಸರ್ ಎಲ್ಲ. ಸರ್ ಥ್ಯಾಂಕ್ ಯು ಸರ್. ನೀವು ಫಸ್ಟ್ ಟೈಮ್ ಯಾರೋ ಸಿ ಜಿ ಇಲ್ಲ ಅಂತ ಹೇಳ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಐ ಟೇಕ್ ದಟ್ ಆಸ್ ಎ ಕಾಂಪ್ಲಿಮೆಂಟ್. ಇಲ್ಲ ಮ್ಯಾಮ್, ರಿಯಲ್ ಪೈಲ್ವಾನ್ ಹತ್ರ ಹೋಗಿದರೆ ಸಿನಿಮಾ ನಡೀತಾ ಇರಲಿಲ್ಲ. ಸೊ ನಾವು ಬೇರೆ ಸಿನಿಮಾಗಳನ್ನ ನೋಡಿ ಸ್ವಲ್ಪ ಇನ್ಸ್ಪೈರ್ ಆದ್ವಿ. ಆ ಥರ ಅಂತೂ ಅಟ್ಲೀಸ್ಟ್ ಮಾಡ್ಬೋದು ಅಂತ. ಸಿ ವಾಟ್ ಹ್ಯಾಪನ್ಸ್, ಟು ಬಿ ವೆರಿ ಫ್ರ್ಯಾಂಕ್ ಇನಫ್, ನಮಗೆ ಒಂದು ನಮ್ಮ ಕಲ್ಪನೆ ಮೇಲೆ ಹೋಗ್ತೀವಿ ನಾವು. ಆ್ಯಕ್ಚುಲಿ ಆ್ಯಸ್ ಅನ್ ಆ್ಯಕ್ಟರ್ ಐ ಡೋಂಟ್ ಥಿಂಕ್, ಬಿಕಾಸ್ ಯಾವ್ದಾದ್ರು ಒಂದು ಬಯೋಪಿಕ್ ಆದರೂ ಕೂಡ ಒಂದು ಮಟ್ಟಿಗೆ ಅದನ್ನು ತೊಗೊಳ್ಬೋದು ನಾವು. ಐ ಥಿಂಕ್ ವಿ ಹ್ಯಾವ್ ಅವರ್ ಓನ್ ಮೈಂಡ್ ವರ್ಕಿಂಗ್. ಆ್ಯಂಡ್ ಇಲ್ಲಿ ಸ್ಪೋರ್ಟ್ ಇದು. ಐ ಆಮ್ ಅ ಸ್ಪೋರ್ಟ್ ಲವರ್. may not be certain sports, but I'm a sport lover. ಇದೇನಾಗುತ್ತೆ, that himself is a very big inspiration. ಮಾಡೋಣ ಅಂದ್ಬಿಟ್ಟು, ಕಲಿಯೋಣ ಅಂದ್ಬಿಟ್ಟು ಇದ್ಯಾವುದು ಮಾಡೋದಿರೋದಲ್ಲ. ಸೊ ಎವ್ರಿಥಿಂಗ್ ಎಲ್ಸ್ ಬಿಕಮ್ ಸೆಕೆಂಡ್ರಿ. ಬಟ್ ಅಫ್ಕೋರ್ಸ್ ಆ ಮೂಮೆಂಟಲ್ಲಿ ಇವರು ಕೆಲವು ವೀಡಿಯೋಸ್ ಎಲ್ಲ ತೋರಿಸೋರು, ಸ್ಟೈಲಿಂಗಿಗೆ, ಬಾಡಿ ಪಾಶ್ಚರ್ಸ್ಗೆ, ಕುಸ್ತಿ ಮಾಡ್ಬೇಕಾದ್ರೆ ಹೇಗಿರಬೇಕು. ಬಟ್ ಮೋರ್ ದ್ಯಾನ್ ವೀಡಿಯೋಸ್, ಟ್ರೈನರ್ಸ್ ಇದ್ರಲ್ಲ ನಮಗೆ. ಸೊ ಇಟ್ ವಾಸ್ ಏನಂತೀರಿ, ನಾಡಿದ್ದು ಶೂಟಿಂಗ್, ಆಚೆ ನಾಡಿದ್ದು ಶೂಟಿಂಗ್ ಅಂದರೆ ವಿ ಯೂಸ್ ಟು ಹ್ಯಾವ್ 4-5 ಡೇಸ್ ಆಫ್ ರಿಹರ್ಸಲ್ಸ್. ಫೈಟ್ಸಿಗೆ ನಾವು ಇವತ್ತವರೆಗೆ ರಿಹರ್ಸಲ್ ಮಾಡಿದವರೆಲ್ಲ ಶೂಟಿಂಗ್ ಹೋಗ್ತಾ ಇದ್ವಿ, ಸ್ಟ್ರೇಟಲ್ಲೇ ಶಾರ್ಟ್ ಕೊಡ್ತಾ ಇದ್ವಿ. ದೇ ವಾಸ್ ಲಾಟ್ ಆಫ್ ರಿಹರ್ಸಲ್ಸ್ ಹಿಯರ್. ಐ ಥಿಂಕ್ ದಟ್ ಹೆಲ್ಪ್ ಮೀ. ಇವತ್ತು ಅವ್ರೇನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಐ ಲವ್ ದಟ್ ಅಟೆನ್ಷನ್. ಅವ್ರು ಫೇಕ್ ಅನ್ಬೇಕಾದ್ರೆ ನನ್ನ ಪೋಸ್ಟರ್ನ ಎಷ್ಟು ಝೂಮ್ ಇನ್ ಝೂಮ್ ಔಟ್ ಮಾಡಿರಬೇಕು. ಪೋಸ್ಟರ್ ನೋಡಿಲ್ಲ ಅಂದರೆ ಬೇಜಾರಾಗ್ಬಿಡ್ತಾ ಇತ್ತು ನನಗೆ. ಪೋಸ್ಟರ್ ನೋಡಿದಾರಂತ ಅರ್ಥ, ನೋಡೋದಂತೆ ಝೂಮ್ ಮಾಡಿದಾರಂತ ಅರ್ಥ. ಐ ಮೀನ್ ದೇ ಆರ್ ಗಿವಿಂಗ್ ಮಿ ಸೋ ಮಚ್ ಆಫ್ ಡೀಟೇಲಿಂಗ್ ಅಟೆನ್ಷನ್. ಯಾರು ಐ ಲವ್ ದೆಮ್, ಪ್ಲೀಸ್ ಡೂ ದಿಸ್. ನಿಮ್ಮೊಬ್ಬರಿಗೆ ನನಗೆ ಅವತ್ತಿಂದಲೂ ಪ್ರಶ್ನೆ ಕೊಡೋಕ್ಕಾಗಿಲ್ಲ ಸರ್. ಇವತ್ತಿಗೂ ಕೊಡ್ತೀನೋ ಅಲ್ಲ ಗೊತ್ತಿಲ್ಲ. ಬಟ್ ಐ ಆಮ್ ಶ್ಯೂರ್ ಯು ಹ್ಯಾವ್ ಬ್ಯೂಟಿಫುಲ್ ಗ್ಲಾಸಸ್ ಆನ್ ಯುವರ್ ಹೆಡ್. ಪ್ಲೀಸ್ ವೇರ್ ಇಟ್ ಆ್ಯಂಡ್ ಸೀ ದ ಫಿಲ್ಮ್. ಇಲ್ಲ ಸರ್, ಏನಾಗಿದೆ, ಕೆಲವು ಹೋಗ್ತಾ ಒಂದು ಕಲ್ತಿದ್ದೀವಿ ಸರ್. ಬೇರೆಯವ್ರು ನಮ್ಮನ್ನು ಕಪ್ಪು ಅನ್ನೋದಕ್ಕಿಂತ ನಾವೇ ಕಪ್ಪು ಅಂತ ಒಪ್ಕೊಂಡ್ಬಿಟ್ರೆ ಬೆಟ್ರ್ ಅಂತೆ. ಬೇರೆಯವ್ರು ಕಾಮಿಡಿ ಮಾಡೋದ್ರಿಂದ ನಮಗೆ ನಾವೇ ನಕ್ಬಿಟ್ರೆ ಬೆಟ್ರ್ ಅಂತ. ಯಾಕಂದರೆ ಎಲ್ಲದಕ್ಕೂ ಕಾಲ ಅಂತ ಒಂದಿದೆ, ಟೈಮ್ ಅಂತ ಇದೆ, ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಉತ್ತರ ಕೊಟ್ಟಿಲ್ಲ ಅಂದರೆ ಇನ್ನೊಂದು ಮಾಡೋಣ ಬನ್ನಿ ಸರ್. ಇದಕ್ಕೆ ನಾನು ಉತ್ತರ ಕೊಡೋಕ್ಕಲ್ಲ. ಬೇಸಿಕ್ಲಿ ನಾನು ಕೆಲವು ಇಂಟರ್ವ್ಯೂಗಳಲ್ಲೂ ಹೇಳಿದೆ ನಾನು. ಕೆಲವು ಸಿನಿಮಾಗಳಲ್ಲಿ ನಾನು ಪೊಲೀಸ್ ಅಧಿಕಾರಿ ಅಲ್ಲ ಅಂತ ಗೊತ್ತು, ಒಪ್ಕೊಂಡ್ರಿ. ಪ್ರತಿ ಸಿನಿಮಾದಲ್ಲೂ ಯಾರೊಟ್ಟಿಗೂ ಮದುವೆ ಆಗುತ್ತೆ, ಅದರಲ್ಲೂ ಮದುವೆ ಆಗಿಲ್ಲ ಅಂತ ಗೊತ್ತು, ಒಪ್ಕೊಂಡ್ರಿ. ರವಿಶಂಕರಿಗೆ ಚುಚ್ಚಿ ಸಾಯಿಸಿ ಪಿಕ್ಚರ್ ಕ್ಲೈಮ್ಯಾಕ್ಸ್ ಮುಗಿತು, ನೆಕ್ಸ್ಟ್ ಡೇ ನಮ್ಮ ಮನೇಲಿ ಊಟ ಮಾಡ್ತಾಯಿದ್ರೆ ಅವ್ರು ಸತ್ತಿಲ್ಲ ಅಂತ ಒಪ್ಕೊಂಡ್ರಿ. ಇದರಲ್ಲಿ ಬಾಡಿ ಇದೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕತೆ ಕನ್ವಿನ್ಸ್ ಆಗುತ್ತೆ ನಾಳೆ ಸ್ಕ್ರೀನ್ ಮೇಲೆ. ಅದು ಇಂಪಾರ್ಟೆಂಟ್ ಸರ್.
ಅದು ಕನ್ವಿನ್ಸ್ ಆಗಿಲ್ಲ ಅಂದರೆ ನಾನು ಬಾಡಿ ಮಾಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು. ಆ್ಯಂಡ್ ದ ಮೇನ್ ಫೋಕಲ್ ಪಾಯಿಂಟು ಬಾಡಿ ಮೇಲೆ ಬಂದಿದ್ದು ಯಾಕಂದರೆ ಬಿಕಾಸ್ ನಾನೇ ಅದು ಕೊಟ್ಟಿರೋ ಅಭಿಪ್ರಾಯ. ಯಾರಿಗೂ ಹೇಳೋದು ತಪ್ಪಾಗ್ಬಿಡುತ್ತೆ. ನಾನೇ ಹೇಳ್ತಾ ಇದ್ದೆ ಜಿಮ್ ಅಂದ್ರೆ ನಂಗೆ ಆಗಲ್ಲ, ನಾನು ಒಪ್ಕೊಳ್ಬೇಕು ನಾನೇ ಇದನ್ನು. ಸೊ ಒಪಿನಿಯನ್ ಅವ್ರದ್ದು ಅನ್ನೋದಕ್ಕಿಂತ ಒಪಿನಿಯನ್ ಇಸ್ ಸಮಥಿಂಗ್ ಐ ಗೇವ್. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಐ ಥಿಂಕ್ ಐ ಕ್ಲಿಯರ್ ಇಟ್ ಇನ್ ದ ಮೂವಿ. ಇಟ್ಸ್ ಓಕೆ, ಫ್ರಾಂಕ್ಲಿ ಇಟ್ಸ್ ಓಕೆ. ಸಿಕ್ಕಾಬಿಟ್ಟಿದೆ ಸರ್. ವಿ ಕೆನಾಟ್ ಸ್ಪೋರ್ಟ್ಸ್ ಅಂದ ತಕ್ಷಣ ಇದ್ರ ಮೇಲೆ ಹೋಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ದರ್ ಇಸ್ ಲಾಟ್ ಆಫ್ ಇಮೋಷನಲ್ ಮೂವ್ಮೆಂಟ್ಸ್ ಇನ್ ದ ಫಿಲ್ಮ್. ಆ್ಯಂಡ್ ಐ ಥಿಂಕ್ ಸ್ಪೋರ್ಟ್ ಇಟ್ ಸೆಲ್ಫ್ ಇಸ್ ಅನ್ ಇಮೋಷನ್. ಹಾಗೆ ನೋಡೋಕೆ ಹೋದರೆ ಅದರೊಟ್ಟಿಗೆ ಅದೇ ಒಂದು ಇಮೋಷನ್ನ ಇಡೀ 2.5 hours ಫಿಲ್ಮ್ಸ್ ಕೆನಾಟ್ ಕ್ಯಾರಿ. ಸೊ ದರ್ ಇಸ್ ಲಾಟ್ ಆಫ್ ಅದರ್ ಥಿಂಗ್ಸ್ ಇದೇ ಮಾಡಿದ್ದಾರೆ. ಆ್ಯಂಡ್ ಗುಡ್ ಎನಫ್ ಟು ಬಿ ಕನ್ವಿನ್ಸ್ಡ್. ಫಸ್ಟ್ ಆಫ್ ಆಲ್ ಅವರು ಈಸ್ ಅ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ನನಗೆ ಅದು ಭಾಳ ಖುಷಿ ಅವ್ರ ಬಗ್ಗೆ. ಆ್ಯಂಡ್ 7 ಗಂಟೆಗೆ ಅಂದರೆ 7 ಗಂಟೆಗೆ ವಿತ್ ಮೇಕಪ್ ರೆಡಿ, ಸೋ ಡಿಸಿಪ್ಲಿನ್ಡ್. ಆ್ಯಂಡ್ ತುಂಬ ಮಜಾ ಏನಂದರೆ ಅವರಿಗೆ ಭಯ, ಕನ್ನಡ ಬರಲ್ಲ. ಸೊ ಎವ್ರಿ ಮಾರ್ನಿಂಗ್ ಒಬ್ಬರನ್ನ ಕರ್ಕೊಂಡು ನನ್ನ ಕಾರ್ನಲ್ಲಿ ಕುರ್ಚಿಯಾಗಿ ಡೈಲಾಗ್ ಇದೆ ಅಂದ್ಬಿಟ್ರೆ ಈಸ್ ಟು ಸ್ವೆಟ್. ಅಲ್ಲಿ ಹೋಗಿ ಕೂತ್ಕೊಂಡ್ರೆ ದಟ್ ಈಸ್ ಬಿಕಾಸ್ ಅವರ ಒಂದು ಎಕ್ಸ್ಪೀರಿಯನ್ಸಸ್ಗೆ ಅವ್ರ ಮನಸ್ಸೇ ಒಪ್ಪಲ್ಲ ಚಿಕ್ಕವರಾಗಿ ಕಾಣಿಸೋದಕ್ಕೆ ಸೆಟ್ಟಲ್ಲಿ. ದಟ್ ಈಸ್ ದಿ ಇಶ್ಯೂ. ಅದರ್ವೈಸ್ ಆಸ್ ಅನ್ ಆ್ಯಕ್ಟರ್ ನಾನೇನು ಉಪಕಾರ ಮಾಡ್ತಾ ಇದ್ದೀನಿ, ನಾನು ಬಿಗ್ ನೇಮ್ ಬರ್ಬೋದು, ಯಾರೋ ಪ್ರಾಂಪ್ಟ್ ಮಾಡ್ತಾರೆ ಮಾಡಿಸ್ಕೊಂಡು ಹೋಗ್ಬೋದು. ಬಟ್ ಈ ಡಿಂಟ್ ಟೇಕ್ ಇಟ್ ಸೋ ಲೈಟ್ಲಿ ಮ್ಯಾಮ್. ಅದ್ಭುತವಾಗಿ ಡೆಡಿಕೇಟ್ ಮಾಡಿದ್ದಾರೆ ಅವರು. ಆ್ಯಂಡ್ ಹಿ ಲುಕ್ಸ್ ಆಸಮ್. ನಾನು ಪೈಲ್ವಾನ್ ಥರ ಕಾಣಿಸ್ತೀನಲ್ಲ ಗೊತ್ತಿಲ್ಲ, ಅವರಂತೂ ಭಾಳ ಚೆನ್ನಾಗಿ ಕಾಣಿಸ್ತಾರೆ ಬ್ರದರ್. ಐ ರಿಯಲಿ ಲವ್ಡ್ ಇಟ್. ಆ್ಯಂಡ್ ಅದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್. ಆ್ಯಂಡ್ ಸಿ ಇವತ್ತಿಗೆ ಐ ಆಮ್ ಶೋರ್ ಯು ವಿಲ್ ಆಲ್ಸೋ ಅಗ್ರಿ ದಟ್ ಸಿನಿಮಾ ಕನ್ನಡ, ತೆಲುಗು, ತಮಿಳು ಅನ್ನೋದಕ್ಕಿಂತ ಪ್ರತಿಯೊಂದು ಸಿನಿಮಾನು ಇವತ್ತೆಲ್ಲ ಕಡೆ ರೀಚ್ ಆಗಬೇಕಾದ್ರೆ ಅವರೆಲ್ಲ ಒಂದು ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಗಳಲ್ಲಿ ಮಾಡ್ತಾ ಇರೋದು, ನಮ್ಮವ್ರ ಬಗ್ಗೆ ಬೇರೆ ಕಡೆ ಮಾಡ್ತಾ ಇರೋದು. ಇಟ್ಸ್ ಅ ಬ್ಯೂಟಿಫುಲ್ ಮೂಮೆಂಟ್ ಫಾರ್ ದಿ ಫಿಲ್ಮ್ ಇಂಡಸ್ಟ್ರಿ ಇನ್ ಫ್ರೆಟರ್ನಿಟಿ. ಐ ಗೆಸ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಸರ್, ಇದೇ ವಿಚಾರದಲ್ಲಿ ನಿಮ್ಮ ಹೊರಗಿನ ಸಿನಿಮಾ ಇನ್ನೊಂದು ಸದ್ದು ಮಾಡ್ತಾ ಇತ್ತು, ಈಗ ಕನ್ನಡದ ಸಿನಿಮಾನೇ ನಿಮ್ಮ ಬೇರೆ ಭಾಷೆಯ ಸಿನಿಮಾಗಳು ಇನ್ನೊಂದು ಸದ್ದು ಮಾಡ್ತಾ ಇತ್ತು. ಆದ್ರೆ ಈ ಕನ್ನಡದ ಮಣ್ಣಲ್ಲಿ ನಿರ್ಮಾಣದ ಒಂದು ಸಿನಿಮಾ ಎಲ್ಲ ಕಡೆ ನಿಮ್ಮ ನೇತೃತ್ವದಲ್ಲಿ ಪ್ರಚಾರ ಆಗ್ತಾ ಇದೆ, ಮಾತಾಡ್ತಿದೆ ಸಿನಿಮಾ ಅನ್ನೋದು. ಈ ವಿಚಾರ ನೀವು ಹೇಗೆ ಇರ್ತದೆ ಸರ್? ಐ ಗೆಸ್ ಇಟ್ಸ್ ಬೇಸಿಕ್ಲಿ ಇದು ಎಲ್ಲ ಕಡೆ ಟ್ರಾವೆಲ್ ಆಗ್ತಾ ಇದೆ ಅನ್ನೋದು ಈಸ್ ಜಸ್ಟ್ ಅನ್ ಐಡಿಯಾ. ಇವ್ರ ಹಂಗರು ಈಗ ಆಗ್ತಿದ್ದ ಹಾಗೇನೆ ನೀವು ನೋಡಕ್ಕೆ ಹೋದರೆ ತುಂಬ ಅಂದರೆ ಹಿಂದೆ ಮಾಡಿರೋ ಸಿನಿಮಾಗಳು ಕೆಲವೆಲ್ಲ ಡಬ್ಬಾಗ ಸ್ಟಾರ್ಟ್ ಆದವು. ಪ್ರಾರಂಭ ಆಗ್ಬಿಟ್ಟಿದೆ ಅದು ಅಲ್ಲಿಂದ. ಸೊ ಬಟ್ ಎಲ್ಲೋ ಒಂದು ಕಡೆ ಇವತ್ತಿಗೆ ಒಂದು ಕ್ವಾಲಿಟಿ ಸಿನಿಮಾ ಅಂತ ಇರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಇವ್ರು ಮಾಡಿರೋ KGF ಇರ್ಬೋದು. ವೆನ್ ಎಕ್ಸೆಪ್ಟ್ ಮಾಡಿದ್ರೆ ಹಾಗೆ ಮಾಡಿದ ತಕ್ಷಣ ಏನಾಗುತ್ತೆ, ಒಂದು ಗೇಟ್ಗಳು ತುಂಬ ಸಿನಿಮಾಗಳಿಗೆ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಯು ಅಂಡರ್ಸ್ಟ್ಯಾಂಡ್? ಸೊ ಎಲ್ಲೋ ಒಂದು ಕಡೆ ಕೆಲವರಿಗೆ ಧೈರ್ಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಲವರಿಗೆ ಐಡಿಯಾಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಐ ಗೆಸ್ ಇಟ್ ವಾಸ್ ನಂದೊಂದು ಲಾಂಗ್ ಡ್ಯೂ ಇತ್ತು, ಪ್ರಾಬಬ್ಲಿ ಲಾಂಗ್ ಡ್ಯೂ. ಆ್ಯಂಡ್ ಅದಕ್ಕೆ ಏನಾಗುತ್ತೆ, ಮೊದಲನೇದಾಗಿ ಐ ವಿಲ್ ಡೆಫಿನೆಟ್ಲಿ ಸೇ, ನನಗೆ ಯಾವಾಗ ನಾವು ಕೋಟಿಗೊಬ್ಬ 3 ಮಾಡೋದು, ಅಲ್ಲೇ ಒಂದು ಪ್ರಯತ್ನ ನಡೀತು ತಮಿಳಲ್ಲಿ ಮಾಡೋದಕ್ಕೆ, ತಮಿಳಲ್ಲಿ ತೆಲುಗು ಅಂತ, ಸಾರಿ ಕೋಟಿಗೊಬ್ಬ 2. ಬಟ್ ಅವಾಗ ಅವರಿಗೆ ಸರ್ಟನ್ ಕೆಲವು ಅಡಚಣೆಗಳು ಬಂತು ಅವರಿಗೆ. ಅಲ್ಲಿ ರಿಲೀಸಿಗೆ ಒಂದು ಮೊದಲನೇ ವಾರ ರಿಲೀಸ್ ಆಗಲಿಲ್ಲ ಕಾರಣಾಂತರಗಳಿಂದ, ವಿಚ್ ಐ ಡೋಂಟ್ ವಾಂಟ್ ಟು ಟಚ್. ಸೊ ಏನಾಯಿತು, ಮೊದಲನೇ ವಾರ ಅನೌನ್ಸ್ ಮಾಡಿ ಪೋಸ್ಟ್ ಹಾಕಿ ಬಂದಿಲ್ಲ ಅಂದಾಗ ಸೆಕೆಂಡ್ ವೀಕ್ ಬಂದು ಹೋಗಿದ್ದು ಗೊತ್ತಾಗಲ್ಲ ಕೆಲವು ಕಡೆ. ಐ ಗೆಸ್ ಎಲ್ಲೋ ಒಂದು ಕಡೆ ಬಹುಶಃ ಈ ಫಿಲಮಿಂದ ಇನ್ನೂ ಮುಂದೆ ಹೋಗಲಿ ಅಂತ ಇರ್ಬೋದೇನೋ, ಐ ಡೋಂಟ್ ನೋ. ಬಟ್ ನಮಗೆ ಮ್ಯಾಟರ್ ಆಗೋದು ಅಲ್ಟಿಮೇಟ್ಲಿ ಒಂದೇ ಸರ್. ನಾವು ಯಾವ ಥಿಯೇಟ್ರಲ್ಲಿ ಯಾವತ್ತು ಮೊದಲನೇ ಶೋ ನೋಡೋಕೆ ಹೋಗ್ತೀವೋ, ಯಾವ ಒಂದು ಪ್ರೊಜೆಕ್ಷನ್ ರೂಮಲ್ಲಿ ಕೂತ್ಕೊಂಡು ಕೆಳಗಡೆ ನೋಡ್ತಾ ಇರ್ತೀವೋ, ನಮಗೆ ಮ್ಯಾಟರ್ ಆಗೋದು ಅದು ಒಂದೇ ಬರದೆ ಆ ಒಂದೇ ಥಿಯೇಟ್ರಲ್ಲಿ ಇರುವಂಥ ಒಂದು ಆಡಿಯನ್ಸಸ್ ಅವ್ರು ಏನು ರಿಯಾಕ್ಟ್ ಮಾಡ್ತಾ ಇರ್ತಾರೆ, ಇಷ್ಟೇ ನಮ್ಮ ಕಣ್ಣಿಗೆ ಕಾಣೋದು. ಅಕ್ರಾಸ್ ಇವರು 2,000, 2,500 ವಾಟ್ ಎವರ್ ಸ್ಕ್ರೀನ್ಸ್ ಆ್ಯಕ್ಚುಲಿ ನಮಗೆ ಗೊತ್ತಾಗಲ್ಲ. ಆ್ಯಸ್ ಅನ್ ಆ್ಯಕ್ಟರ್ ನನಗೆ ನನ್ನ ಹುಚ್ಚ ಸಿನಿಮಾದಿಂದ ಇವತ್ತವರೆಗೂ ನಾನು ಯಾವ ಥಿಯೇಟ್ರಲ್ಲಿ ಇರ್ತೀನೋ ನನಗೆ ಆ ಥಿಯೇಟ್ರ್ ಫಸ್ಟ್ ಎಕ್ಸೈಟ್ಮೆಂಟ್ ಕೊಡುತ್ತೆ.
ಅದಾದ್ಮೇಲೆ ಹೊರಗಡೆ ಹೋದಾಗ ರಿಪೋರ್ಟ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಐ ಫೀಲ್ ಸಿನಿಮಾ ಇವತ್ತು ಬಹಳ ಡ್ರಾಸ್ಟಿಕ್ ಚೇಂಜಸ್ ತೊಗೊಂಡಿದೆ. ಯುನೋ ಎವ್ರಿಬಡಿ ಶುಡ್ ಪ್ಲಾನ್ ಬಿಯಾಂಡ್ ಬೌಂಡರೀಸ್ ಅಂತ. ಸ್ಪೋರ್ಟ್ಸ್ ಪರ್ಸನ್ ಸಿನಿಮಾ ಅಂತ ಇರುತ್ತೆ, ಇದರಲ್ಲಿ ನ್ಯಾಷನಲ್ ಪ್ಲೇಯರ್ ಇಂಟರ್ನ್ಯಾಷನಲ್ ಪ್ಲೇಯರ್ ಆ ಥರದ ಏನಾದರೂ ರೋಲ್ ಮಾಡ್ತಾ ಇದ್ದಾರೆ ಸ್ಪೋರ್ಟ್ಸ್ ಇಲ್ಲಿ ಅರ್ಜುನ್ ಮುಂದೆ ಸರ್, ನಿಮ್ಮ ಕ್ವಶನ್ಗೆ ಏನು ಅದ್ಭುತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರೋದ್ರೆ ಅವರು ಹೇಳಿ. ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋ ಸಿನಿಮಾ ಅಂತ ಇರುತ್ತೆ, ಇದು ಏನಾದರೂ ನ್ಯಾಷನಲ್ ಪ್ಲೇಯರ್ ಅಥವಾ ಇಂಟರ್ನ್ಯಾಷನಲ್ ಪ್ಲೇಯರ್ ಸಿನಿಮಾದಲ್ಲಿ ಆ ಥರದ್ದು ಏನಾದರೂ ರೋಲ್ ಇದೆ? ಎಸ್ ಸರ್, ನನಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಬಾಡಿ ಬರ್ಬೋದು ಸರ್. ಐ ಕೆನಾಟ್ ಬಿಕಮ್ ವೈಟ್ ಸ್ಕಿನ್ ಆ್ಯಂಡ್ ಪ್ರಿಟೆಂಡ್ ಟು ಬಿ ಇಂಟರ್ನ್ಯಾಷನಲ್ ಸರ್. ಐ ಆಮ್ ವೆರಿ ಮಚ್ ಇಂಡಿಯನ್. ಸೊ ಇಲ್ಲಿಂದಲೇ ಸ್ಟಾರ್ಟ್ ಆಗಿದೆ ಸರ್. ಸೊ ಐ ಶೋರ್ ಇಟ್ ಇಸ್ ನ್ಯಾಷನಲ್. ಕುಸ್ತಿ ಪೋಸ್ಟರ್ ನೋಡಿದಾಗ ಮತ್ತೆ ಬಾಕ್ಸಿಂಗ್ ನೋಡಿದಾಗ ಈಗ ಡಿಫರೆನ್ಸ್ ಅನ್ಸುತ್ತೆ. ಇದಕ್ಕೆ ಅಂದ್ರೆ ಆಕ್ಟ್ ಆಗಿದೆ, ಅದಕ್ಕೂ ಆಕ್ಟ್ ಆಗಿದೆ. ಚೇಂಜಸ್ ನೋಡ್ಬೋದಾ ನಾವು? ಎರಡು ಶೇಡ್ ಮಾತಾಡಬೇಕು. ಎಸ್ ಮ್ಯಾಮ್. ಅದರಲ್ಲಿ there is a lot of physical body abuse that I have gone through. ಫಸ್ಟ್ ಇವ್ರು ಸ್ಟಾರ್ಟ್ ಮಾಡಿದಾಗ ಪೈಲ್ವಾನ್ ಇದ್ರಲ್ಲಿ ಸ್ಟಾರ್ಟ್ ಮಾಡಿದಾಗ ಸೊ ಅದೊಂದಾಯಿತು. ಅದಾದಮೇಲೆ ದೇರ್ ಇಸ್ ಒನ್ ಫೇಸ್ ವೇರ್ ಐ ಆಮ್ ವೆರಿ ಲೀನ್. ಆ ಲೀನ್ ಫೇಸ್ ಬರ್ತಿದ್ದ ಹಾಗೆ ನೀವು ನೋಡಿರ್ತೀರಿ, ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು, ಎಲ್ಲರೂ ಅಂದ್ಕೊಂಡ್ರಿ ಊಟ ಮಾಡ್ತಾ ಇರೋ ಅಂತ. ದಟ್ ವಾಸ್ ದ್ಯಾಟ್ ಫೇಸ್ ಮ್ಯಾನ್. ಅದಾದಮೇಲೆ ಟ್ರಾನ್ಸ್ಫಾರ್ಮೇಷನ್ ಟು ಬಾಕ್ಸಿಂಗ್ ಬಂದಾಗ ದಟ್ ಈಸ್ ಅನದರ್ ಫೇಸ್ ಇವ್ರು ಕ್ಯಾಪ್ಚರ್ ಮಾಡಿಕೊಂಡೇ ಹೋದ್ರು. ಸೊ ದೇರ್ ಇಸ್ ಅ ಥರ್ಡ್ ಫೇಸ್ ಟು ದಟ್. 3 ಶೇಡ್ಸ್ ಬರುತ್ತೆ. ನನಗೆ ಎಲ್ಲದೂ ಹತ್ರನೇ, ಬಟ್ ಇವಾಗ ಸದ್ಯಕ್ಕೆ ಇದು ಇಷ್ಟ ಆಗ್ತದೆ. ಬಟ್ಟೆ ಗಿಟ್ಟೆ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾರೆ, ಆರಾಮಾಗಿ, ನಥಿಂಗ್ ಟು ಪ್ರೂವ್. ನೋ, ಇಟ್ಸ್ ಆಲ್ ಮೈಂಡ್. ಐ ಮೀನ್ ನನಗೆ ಇವರೆಲ್ಲರೂ ಸೇರಿ ಬ್ಯಾಂಪರ್ ಮಾಡಿರಲಿಲ್ಲ ಅಂದರೆ ನನಗೆ ಗೊತ್ತಾಗಿದ್ದು ಒಂದು ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾಯಿತ್ತು ಅವಾಗ. ಫ್ರ್ಯಾಂಕ್ಲಿ ತುಂಬಾ ಆಗ್ತಾ ಶು ಗೆಟ್ ಇರಿಟೇಟೆಡ್ ವಿತ್ ಎವ್ರಿಬಡಿ. ಅಂದರೆ ನನಗೆ ಆ ಥರ ಇಷ್ಟು ವರ್ಷದಲ್ಲಿ ನಾನು ಆ ಥರ ಫಿಸಿಕಲ್ನ ಅನುಭವಿಸಿಲ್ಲ. ದರ್ ಇಸ್ ಬೀನ್ ಅ ಟೈಮ್ when I gone to the vanity when I had tears in my ಕೈ ತೊಗೊಳಕ್ಕಾಗ್ತಾರಲ್ಲ ಕೆಲವು ಪೇನ್. ಸೊ ಐ ಗೆಸ್ ಐ ಕಾಂಟ್ ಇದು ಕ್ಲೋಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಎವ್ರಿಥಿಂಗ್ ಇಸ್ ಬೈ ದಿ ಎಂಡ್ ಆಫ್ ದ ಡೇ. ಇವತ್ತಿಗೆ ಕೇಳಕ್ಕೆ ಹೋದರೆ ಐ ಡೆಫಿನೆಟ್ಲಿ ಮಿಸ್ ಇಟ್. ಬಟ್ ಮುಂದೆ ಕೇಳಕ್ಕೆ ಹೋದರೆ ನಾನು ಇನ್ನೊಂದ್ಸತಿ ಮಾಡಲ್ಲ. ಪಾರ್ಟ್ 2 ನಾನು ಕೋಚ್ ಆಗ್ತೀನಿ ಅಂತ ಹೇಳಿದ್ದೀನಿ. ಅಕಸ್ಮಾತ್ ಇದ್ರೆ ಬಾಕ್ಸಿಂಗ್ ಹೊರಗಡೆ ನಿಂತ್ಕೊಂಡು ಕಮಾನ್ ಯಾರು ಇನ್ನೊಬ್ರು ಹಾಕೋಬಿಟ್ಟು ಪಿಕ್ಚರ್ ಕತೆ ನನ್ನ ಮೇಲೆ ಇರಲಿ ಅಂತ ಹೇಳಿದ್ದೀನಿ. ಡಿಪೆಂಡ್ಸ್ ಸರ್. ನಾನು ನಿಂತಾರೆ ತುಂಬ ಅದ್ಭುತವಾಗಿ ಒಳ್ಳೆ ಊಟ ಮಾಡಿ ಸೊ ಕರಗ್ಸೋಕ್ಕೆ ಟೈಮ್ ಆಗುತ್ತಲ್ಲ ಸರ್. ಆಮೇಲೆ ತಾನೇ ಬಾಡಿ ಇಲ್ಲ ತಮಾಷೆ ಕೇಳ್ತಾನೆ. ನಾನು ಚೆನ್ನಾಗೇ ಇದ್ದೆ ಸರ್, ಈಗ ನೀವೇ ಅಂದ್ಕೊಡ್ರಿ, ಫಸ್ಟ್ ಕ್ಲಾಸ್ ಆಗಿದ್ದೆ. ನನಗೂ ಲವ್ ಹ್ಯಾಂಡಲ್ಸ್ ಇತ್ತು, ಕಾಣ್ತಾ ಇರಲಿಲ್ಲ ಅಷ್ಟೇ. ಅದು ವಿಲನಲ್ಲಿ ಚೂರು ಕಾಣಿಸ್ತಾ ಇತ್ತು ಅಲ್ಲೇ. ಐ ಫೀಲ್ ವೆರಿ ಎಂಬ್ಯಾರೆಸ್ಡ್ ಅಬೌಟ್ ಇಟ್. ಅದು ಪ್ರೇಮ್ ಅವ್ರ ಕೃಪೆಯಿಂದ ತಿಂದು ಶೂಟಿಂಗ್ ಇದ್ದೆ, ಹಂಗಾಗೋಗಿದ್ದೆ. ನಾಟ್ 26 ಸರ್, ಐ ವಾಸ್ ಅರೌಂಡ್ 89. ದೆನ್ ಅಲ್ಲಿಂದ ಐ ಕೇಮ್ ಡೌನ್ ಟು 70. ಅದೇನು ಇವರೇನು ಕೊಟ್ಟಿದ್ದಾರಲ್ಲ ಇಷ್ಟೇ ಬರಬೇಕು ಅಂತ ಹಂಗಾಗೋಯ್ತು. ಬಟ್ ಸಿ ದಿಸ್ ಇಸ್ ಆಲ್ ಸಮಥಿಂಗ್, ನೋ ಪೇನ್ ನೋ ಗೇನ್. ಸರ್ ಅದೊಂದು ಭಾಷೆ ಬಿಟ್ಟು ಇನ್ನೆಲ್ಲ ಮಾಡಿದ್ದೀನಿ ಸರ್. ಅದು ನನಗೆ ಇವತ್ತಿಗೂ ನಾಳೆಗೆ ಮನೆಯಲ್ಲೇ ತಿರುಗಲ್ಲ, ಬೇರೆ ಕಡೆ. ಬಟ್ ಅದರ್ ಲ್ಯಾಂಗ್ವೇಜಸ್ ಐ ಕಂಪ್ಲೀಟೆಡ್ ಆ್ಯಂಡ್ ನನಗೆ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಬಿಕಾಸ್ ಒಳ್ಳೊಳ್ಳೆ ಆ್ಯಕ್ಸೆಂಟ್ ಇರೋರನ್ನ ಇಟ್ಕೊಂಡು ನಾನು ಸ್ಪೆಂಡ್ ಅವರ್ಸ್ ಟುಗೆದರ್ ಫಾರ್ ಈಚ್ ಲ್ಯಾಂಗ್ವೇಜ್ ಆ್ಯಂಡ್ ಅದೆಲ್ಲ ಚೆನ್ನಾಗಿ ಬಂದಿದೆ. ನೀವು ಹೇಳಿದ್ದೊಂದು ಟ್ರೈ ಮಾಡೋದು ಇಲ್ಲ ಐ ಡಿ ನಾಟ್ ಐ ಕುಡ್. ಸರ್ ತುಂಬ ಅದ್ಭುತ ಕನ್ನಡ ಕಲಿಸಿದ್ದೀನಿ ಸರ್, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದರಿಂದ ನನ್ನ ಮಗಳು ಅದ್ಭುತ ಕನ್ನಡ ಮಾತಾಡ್ತಾರೆ. ಮ್ಯಾಮ್ ಐ ಥಿಂಕ್ ವಿ ಕೆನಾಟ್ ಫ್ಯಾಮಿಲಿ ಸಪೋರ್ಟ್ ಇಂದ ಯಾರೇನು ಮಾಡೋಕ್ಕಾಗೋದಿಲ್ಲ. ನಾನು ಯಾವತ್ತು ಯಾರಿಗೂ ಕಷ್ಟ ಕೊಡದೆ ಇಲ್ಲದೆ ನಾನು ಕೊಟ್ಟೇ ಕೊಡ್ತೀನಿ. ಯಾಕೆ ನಾನು ಎಷ್ಟು ಅನುಭವಿಸ್ತೀನಿ ಎಲ್ಲರೂ ಅನುಭವಿಸ್ಲಿ ಅಂತ. ಸೊ ಇಟ್ ಈಸ್ ಆಲ್ವೇಸ್ ಲೈಕ್ ದಟ್. ಬಟ್ ಐ ಥಿಂಕ್ ವಿ ಆಲ್, ಐ ಮೀನ್
ಇವರೇನು ಕಮ್ಮಿ ಇಲ್ಲ ನನಗೆ. ಅಂದರೆ ಸ್ವಪ್ನ ಇಸ್ ಮೈ ಸಿಸ್ಟರ್, ಕಿಚ್ಚಪ್ಪ ಇಸ್ ಮೈ ಯಂಗರ್ ಬ್ರದರ್. ಬಟ್ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಂದು ಪ್ರತಿಯೊಂದಕ್ಕೂ ನಾನು ಹೇಳೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೋತಾರೆ. ಐ ಟೋಲ್ಡ್ ಯು, ಈಗ ಕೇಳಿದೆ ಸ್ವಲ್ಪ ಹೊತ್ತು ಮುಂಚೆ, ಇಟ್ಸ್ ಯು ಗೋ ಥ್ರೂ ರಿಯಲಿ ಬ್ಯಾಡ್ ಮೂಡ್ಸ್. ಲೈಕ್ ಕೆಲವೊಮ್ಮೆ ಆಗ್ತಾನೆ ಇರಲಿಲ್ಲ. ಅದು ಬಾಕ್ಸಿಂಗ್ ಇವ್ರು ಮಾಡಬೇಕಂದ್ರೆ ಇಟ್ ವಾಸ್ ಆಲ್ಮೋಸ್ಟ್ 28 days ಆಫ್ ಕಂಟಿನ್ಯೂಸ್. ಅದು ನಾನು ಸ್ಟೋವಲ್ ಬಂದಾಗ ಐ ವೆಂಟ್ ಥ್ರೂ ಹೆಲ್. ಆಫ್ಟರ್ 15-20 days ಅಂತ ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ. ಯಾರು ಸೋರ್ ಶೋಲ್ಡರ್ಸ್ ಅಂದರೆ ಏನೋ ಅಂತ ಗೊತ್ತೇ ಇರಲಿಲ್ಲ ಅಂತ ಆವಾಗಲೇ ಗೊತ್ತಾಗಿದ್ದು. ಆ್ಯಂಡ್ ಬಾಕ್ಸಿಂಗ್ ನಾವು ಪ್ರೊಫೆಷ್ನಲ್ಸ್ ಆಗ ಪ್ರಾಕ್ಟೀಸ್ ಮಾಡಿದ್ದೀವಿ, ಬಟ್ ಅಲ್ಲೂ ಒರಿಜಿನಲಾಗಿ ಹೊಡೆದಿದ್ದುಂಟು, ಹೊಡೆಸ್ಕೊಂಡಿದ್ದುಂಟು, ಮಂಡಿ ತಾಗಿ ಬಿದ್ದಿದ್ದುಂಟು, ಹಾಸ್ಪಿಟಲ್ಗೆ ಹೋಗಿದ್ದುಂಟು, ರಿಬ್ ಫ್ರ್ಯಾಕ್ಚರ್ ಆಗಿದ್ದುಂಟು. ಇಟ್ಸ್ ಆಲ್ ಸಮ್ ಪ್ರೋ, ಬಟ್ ಐ ಥಿಂಕ್ ಇಟ್ಸ್ ಆಲ್ ಅ ಪಾರ್ಟ್ ಆಫ್ ದ ಫಿಲ್ಮ್. ನಥಿಂಗ್ ಟು ಎಲಾಬರೇಟ್. ಚೈನಾದ 2 ಕಂಪ್ನಿ ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಫುಲ್ ಸಿನಿಮಾ ನೋಡ್ಬೇಕಂತ ಅವರು. ಸೊ ಫುಲ್ ಸಿನಿಮಾ ನೋಡೋ ರೆಡಿಯಾಗೋರ್ಗು ವೆಯ್ಟ್ ಮಾಡಿ ಅಂತ ಹೇಳಿದ್ದೀನಿ. ಆಮೇಲೆ ಸರ್ ಇನ್ನೊಂದು ರೆಸ್ಲಿಂಗ್ ಅಂತ ಬಂದಾಗ ಐ ವುಡ್ ಲೈಕ್ ಟು ಸೇ ಒನ್ ಮೋರ್ ಥಿಂಗ್. ಅಂದರೆ ನಾವು ಟೀಸರೆಲ್ಲ ನೋಡಿದಾಗ ಮಣ್ಣು ಗೆದ್ದದಲ್ಲಿ ಮಣ್ಣು ಸುಡ್ತಾ ಇದೆ. ಅಂದರೆ ಆಂಧ್ರನಲ್ಲಿ ಕಾಲಿಡೋಕ್ಕಾಗ್ತಾ ಇಲ್ಲ, ಮೈ ಸುಟ್ಟೋಗ್ತಾ ಇದೆ. ಅದರಲ್ಲಿ ಹೋಗೋದು, ಶಾರ್ಟ್ಗೆ ಹೋಗೋದು, ಓಡ್ ಬಂದ್ಬಿಡೋದು, ಆ ಥರದ್ದಿತ್ತು. ಸದ್ಯಕ್ಕೆ ಪ್ಲ್ಯಾನ್ ಮಾಡಿದ್ವಿ, ದಿನ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿ 10:30 ಪ್ಯಾಕಪ್ ಮಾಡ್ಬೇಡ ತಿರ್ಗಿ 3 ಗಂಟೆ ಮೇಲೆ ಅಂತ. ಅದಕ್ಕೆ ಒಂದು ಕುಸ್ತಿ ನೈಟ್ ಆಗಿದೆ. ನೈಟ್ ಇರುತ್ತೆ ಸರ್, ತುಂಬ ಆರಾಮಾಗಿರುತ್ತೆ, ನೀವೆಂತಾನೆ ಕೆಡ್ಸ್ಕೊಂಬೇಡಿ ಬನ್ನಿ ಅಂತ ಹೇಳಿದೆ. ಫ್ರೀಸಿಂಗ್ ಕೋಲ್ಡ್. ಅವರೆಲ್ಲ ಬರೀ ಮೈ ನಿಲ್ಸ್ಬಿಟ್ಟು ಒಂದು ಚಳಿ ತನಕ ಅವ್ರ ಬಿಸಿಲಲ್ಲಿ ಮೈಯೆಲ್ಲ ಉಳಿಸಿ, ಅಂದರೆ ಆ ಮೈಯೆಲ್ಲ ಸುಟ್ಟೋಗಿತ್ತು. ಅಂದರೆ ಆ ರೋಲ್ ಮಾಡೋದು, ರೆಸ್ಲಿಂಗು, ಪಟ್ಟು ಹಾಕೋದು, ಅಂದರೆ ಬರೀ ಕಷ್ಟ ಫಿಸಿಕಲಿ ಅಂದಲೇ ನೇಚರ್ ಎಲ್ಲಿಂದ ಒಳಗಾಗಿದ್ದು ಅನ್ನೋ ಅಷ್ಟು ಇದು. ಬಟ್ ಎಲ್ಲೂ ಬಿಟ್ಕೊಟ್ಟಿಲ್ಲ ಸಿನಿಮಾನ. ಚೇಂಜ್ ಮಾಡ್ಬಿಡ್ಲಾ ಅಂತ ಕೇಳಿದ್ರೆ ನೆವರ್, ಬೇಡವೇ ಬೇಡ, ಮಾಡೋಣ, ಎಷ್ಟೇ ಕಷ್ಟ ಆದರೂ ಮಾಡೋಣ. ಬೆಳಗ್ಗೆ 6 ಗಂಟೆಗೆ ಶುರು ಮಾಡೋಣ, ಬೆಳಗ್ಗೆ 5:15 ಶುರು ಮಾಡೋಣ, ಸೂರ್ಯ ಬರೋದಕ್ಕೆ ಮುಂಚೆ ಒಂಚೂರು ತೆಗೆದ್ಬಿಡೋಣ, ಆ ಥರ ವಿ ಹ್ಯಾವ್ ಚೇಂಜ್. ಆ್ಯಂಡ್ ಇಟ್ ಈಸ್ ಒಂದು ಆ್ಯಕ್ಟ್ರಾಗಿ ಮೈ ಕೈಯೆಲ್ಲ ಸುಟ್ಕೊಂಡು, ರಿಬ್ಸ್ ಇಂಜುರಿ ಮಾಡಿಕೊಂಡು, ಶೂಟಿಂಗ್ ನಿಲ್ಲಿಸ್ದಲೆ ಈ ಥರದ್ದು ಪ್ರೊಡಕ್ಷನ್ಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಆ ಕನ್ಸರ್ನು, ಆಮೇಲೆ ಆ ಕ್ಯಾರೆಕ್ಟರ್ಗೆ ಸಾಕಷ್ಟು ಚೇಂಜಸ್ಸು ಮಾಡ್ಬೋದಾಗಿತ್ತು. ಆಮೇಲೆ ಒಂದು ದಿವಸ ರಿಬ್ ಫ್ರ್ಯಾಕ್ಚರ್ ಆಗಿ ಕ್ಯಾನ್ಸಲ್ ಆದಾಗ ಇವ್ರು ಹೋಗ್ಬೇಕಂದ್ರೆ ಏನೋ ಅರ್ಜೆಂಟಾಗಿ ಕರಿತಾ ಇದ್ರು. ಓಡೋದ್ರೆ ಏನಂತಂದರೆ ಡೂಬ್ಗೆ ಬಿಟ್ಟು ಒಂದು ಶಾರ್ಟು ತೆಗಿಯಂಗಿಲ್ಲ, ತೆಗೆದ್ರು ನಾನು ಬರೋದೇ ಇಲ್ಲ ಸೆಟ್ಟಿಗೆ ಅಂತ ಹೇಳಿದ್ರು. ನಾನು ಆಲ್ರೆಡಿ 1-2 ಡೂಬ್ ಶಾರ್ಟ್ ತೆಗಿಯೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೆ. ಡೂಪ್ ಏನಾದ್ರು ಹಾಕಿದ್ರೆ ರೆಸ್ಲಿಂಗಲ್ಲಿ ಗೊತ್ತಾಗುತ್ತೆ, ಟೆನಿಕಾಸ್ ತೆಗಿಯಂಗಿಲ್ಲ, ತೆಗೆದ್ರೆ ನಾನು ಬರೋದೇ ಇಲ್ಲ ಇನ್ನೊಂದ್ಸಲ ಸೆಟ್ಟಿಗೆ ಅಂದರು. ಈಸ್ ವೆರಿ ಅಡಾಮೆಂಟ್, ವೆರಿ ಪರ್ಟಿಕ್ಯುಲರ್, ಏನೋ ಒಂದು ಮಾಡಬೇಕು, ಇದು ಆ ಕತೆಗೆ ನ್ಯಾಯ ಒದಗಿಸ್ಬೇಕು ಅಂದ್ಬಿಟ್ಟು ಈ ವೆಂಟ್ ಔಟ್ ಆಫ್ ದ ವೇ. ಆ್ಯಂಡ್ ಲಾಟ್ ಆಫ್ ಮೆಮೊರೇಬಲ್ ಮೂಮೆಂಟ್ಸ್ ಇದೆ. ಆ ಶಾರ್ಟ್ ನೋಡ್ಬೇಕಾದ್ರೆ ನಾವಿಬ್ಬರು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅದರಿಂದ ಏನೇನು ಕಷ್ಟಗಳಾಗಿತ್ತು. ಅದೊಂಥರ ಬೇರೆ ಎಕ್ಸ್ಪೀರಿಯನ್ಸ್. ನೀವು ನನ್ನ ಬೈದಿದ್ರಲ್ಲ, ಅವರು ಹೇಳೋರು ರೆಸ್ಲರ್ಗೆ, ಅವ್ರನ್ನ ಕರೆದು ಒಂದು ಪಟ್ಟಾಕ್ಸಿ ಅವ್ರು ಏನು ಮಾಡ್ತಾರೋ ನಾನು ಡೈರೆಕ್ಟ್ರು ಅದನ್ನ ನಾನು ಮಾಡ್ತೀನಿ ಅಂತ. ನಾನು ಹೇಳಿದ ಡೈರೆಕ್ಟ್ರು ನಾನು ಹೇಳ್ತೀನಿ ಅಷ್ಟೇ, ಮಾಡಲ್ಲ, ನೀವು ಮಾಡಿ ಅಂತ ಅಂದ್ಬಿಟ್ಟು. ಒಳ್ಳೆ ಆ್ಯಕ್ಟ್ ಹಾಕೊಂಡಿರೋದು ಏನಕ್ಕೆ ಅಂದರೆ ನಾವು ಹೇಳಿದ್ದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದೊಂದು ಪಂಚ್ಲೈನ್ ಇಟ್ಕೊಂಡಿದ್ದೆ. ಸರ್, ಈಗ ಕುಸ್ತಿ ಸಂಬಂಧಪಟ್ಟಂಗೆ ದಂಗಲ್ ಮತ್ತು ಸುಲ್ತಾನ್ ಈಗಾಗಲೇ ಬಂದೋಗಿ ಅದನ್ನೇ ಎಲ್ಲರೂ ಸಿಮಿಲರ್ ಆಗಿ ನೋಡ್ತಾರ, ಅದ್ರೊಂಗಿದೆ ಇದ್ರೊಂಗಿದೆ ಅಂತದೆಲ್ಲ ಕಂಪೇರ್ ಮಾಡ್ತಾರೆ. ನೀವು ಇದನ್ನ ಹೆಂಗೆ ಏನ್ ಮಾಡ್ತೀರಾ? ದಂಗಲ್ಲು ಸುಲ್ತಾನಲ್ಲೇ ಆನ್ಸರ್ ಇದೆ ನಿಮಗೆ. ದಂಗಲ್ಲು ಸುಲ್ತಾನ್ ಒಂದೇ ಥರ ಇದೆಯಾ? ಇದು ಆ ಸಿನಿಮಾ ಬಂದಾಗ ಇದೇ ತರ ಪ್ರಶ್ನೆ ಇತ್ತು. ನೀವು ಅದಕ್ಕೆ ಅಲ್ಲ, ಖಂಡಿತ ಇರಲ್ಲ. ಇದ್ರೆ ಖಂಡಿತ ಜಿ ಸ್ಟುಡಿಯೋಸ್ ಅವರು ಬಂದು ಪಿಕ್ಚರ್ ನೋಡಿ ತಗೊಂತ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಬಾಂಬೆನಲ್ಲಿ ಆಲ್ರೆಡಿ ದಂಗಲ್ಲು ಸುಲ್ತಾನ ದೊಡ್ಡ ಹಿಟ್ ಆಗಿದೆ, ಮತ್ತಿದನ್ನು ತಗೊಂಡು ಹೋಗ್ತಾ ಇರಲಿಲ್ಲ. ಡೆಫಿನೆಟ್ಲಿ ಇಟ್ ಈಸ್ ಅ ಜೋನರ್ ಆಫ್ ದ ಫಿಲ್ಮ್. ಸ್ಪೋರ್ಟ್ಸ್ ಇಸ್ ಅ ಜೋನರ್, ರೆಸ್ಲಿಂಗ್ ಅನ್ನೋದು ಒಂದು ಜೋನರ್ ಫಿಲಮು. ಅದಕ್ಕೆ ಬಿಟ್ಟರೆ ಕತೆ ಇನ್ನೊಂದಲ್ಲಿ ಬಂದಾಗ 2 ಅಜಗಜಾಂತರ ವ್ಯತ್ಯಾಸ ಇದೆ. ಹಂಗೆ ನಮ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ದೇಸಿ ಮತ್ತು ವೆಸ್ಟರ್ನ್ ಬಾಕ್ಸಿಂಗ್ ಈಸ್ ಇಂಟರ್ನ್ಯಾಷನಲ್ ವೆಸ್ಟರ್ನ್ ಸರ್, ಮಿಕ್ಸ್ ಆಫ್ ಇಂಡಿಯನ್ ಆ್ಯಂಡ್ ವೆಸ್ಟರ್ನ್. ಇನ್ಸ್ಪೈರ್ಡ್ ಇಲ್ಲ ಸರ್, ಕಾಲ್ಪನಿಕ ಕತೆ ಸರ್. ಸ್ಪೋರ್ಟ್ಸ್ ಮೇಲೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವರ್ಕೌಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದಾಗ ನೀವು ಸುದೀಪ್ ಸರ್ಗೆ ಕ್ರಿಕೆಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ಕ್ರಿಕೆಟ್ ಮೇಲೆನೇ ಮಾಡ್ಬೋದಿತ್ತಲ್ಲ ಅಂತ ಮುಂದೆ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇನ್ನು 10 ಜನ ಎಲ್ಲಿಂದ ಕರ್ಕೊಂಡ್ಬರ್ಲಿ? ಸಾಧಿಕ್ ಸಬ್ಸ್ಟಿಟ್ಯೂಟ್ಸ್ ಬೇರೆ ಬೇಕಿದ್ರೆ, ಸಾಧಿಕ್ ಅಪೋಸಿಷನ್ ಟೀಮಲ್ಲಿ ಬೇರೆ 15 ಜನ ಬೇಕು.
ಈಗ ನಾನು ಒಬ್ಬನೇ ಸರ್, ಯಾಕೆ ನಾನು ಒಬ್ಬನೇ ಇರೋದು ಇಷ್ಟೇ ನಿಮಗೆ? ನೋ ಒನ್ ಮಲ್ಟಿ ಸ್ಟಾರ್ ಕ್ಯಾಸ್ಟ್ ಪ್ಲೀಸ್. ನೀವು ಬೇರೆನ ಕೇಳಕ್ ಹೋಗಿ ಡೈವರ್ಟ್ ಆಗ್ತೀರಿ. ಇವ್ರು ಬೇರೆನ ಕೇಳಿದ್ರಿ, ಅವ್ರು ಅಡ್ಡ ಬಂದ್ರು ನೀವು ಬೇರೆ ಇದಾಗಿ. ಡೋಂಟ್ ಗೆಟ್ ಡೈವರ್ಟೆಡ್ ಸರ್. Budget has got nothing to do with multi-star cast, and multi-star cast got nothing to do with budget, sir. It's all budget is ಬಂದ್ಬಿಟ್ಟು ನಿಮಗೆ ಇರೋದು ಕಥೆ ಮೇಲೆ, ಮಲ್ಟಿ-ಸ್ಟಾರ್ ಕಾಸ್ಟ್ ಇರೋದು ಕಥೆ ಮೇಲೆ. ಕಥೆಯಲ್ಲಿ ಕೆಲವು ಕೊರತೆಗಳಂತ ಬಂದಾಗ ಮಲ್ಟಿ-ಸ್ಟಾರ್ ಕಾಸ್ಟ್ ಆಗಲ್ಲ ಸರ್. ಅದು ಯಾರೋ ಒಬ್ರಿಗೆ ಮಾತ್ರ ನ್ಯಾಯ ಆಗುತ್ತೆ. ಕಥೆ ಅನ್ನೋದೇನಿದೆ ನಿಮಗೆ ಹೇಳೋದಕ್ಕೆ ಭಾಳ ಸುಲಭ, ಮಲ್ಟಿ-ಸ್ಟಾರ್ ಕಾಸ್ಟ್ ಅಂತ. ನಾಳೆ ಪರದೆ ನೋಡಿದಾಗ ಒಂದು ಮರಿಬೇಡಿ, ಒಂದು ಇಬ್ಬರು ಕಲಾವಿದರು ಇದ್ದಾರೆ ಅಂದಾಗ ಅವ್ರದ್ದೇ ಒಂದಿಷ್ಟು ಅಭಿಮಾನಿಗಳು ಇರ್ತಾರೆ. ಅವ್ರು ನಿರಾಸೆ ಆದ್ರೂ ಪ್ರಾಬ್ಲಮ್ ಆಗುತ್ತೆ, ಈ ಕಡೆ ನಿರಾಸೆ ಆದರೂ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಇಫ್ ಯು ಗೋ ಬೈ ದ ಹಿಸ್ಟ್ರಿ ಆಫ್ ಮಲ್ಟಿ-ಸ್ಟಾರ್ ಕಾಸ್ಟ್, ಒನ್ ಸೆಕೆಂಡ್, ಐ ವಾಂಟ್ ಟು ಫಿನಿಶ್. ಸಾರಿ, ಏನಂದರೆ ಕೆಲವೊಮ್ಮೆ 99% ಅದು, ಈಗ ಸಪೋಸ್ 3 ಜನ ಇದೆ, ಬೇಡ ಇಬ್ಬರೇ ತೊಗೊಳ, 99% ಇಬ್ಬರಿಗೂ ಈಕ್ವಿಟಿ ಸಿಗಲ್ಲ. ಎಲ್ಲೋ ಯಾರಿಗೂ ಏನೋ ಚೂರು ಮೈಲೇಜ್ ಜಾಸ್ತಿ ಆದಾಗ ಏನಾಗುತ್ತೆ, ಅದು ಸರಿ ಅನ್ಸಲ್ಲ. ಯಾಕಂದರೆ ಇನ್ನೊಬ್ರು ಕಲಾವಿದರು ಕೂಡ ಅವರು ಇನ್ನೂ ಎಷ್ಟೋ ವರ್ಷದ ಒಂದು ತ್ಯಾಗ ತಪಸ್ಸದ ಅಲ್ಲಿಗೆ ಬಂದಿರ್ತಾರೆ. ಸೊ ಸರ್ಟನ್ ಟೈಮ್ ಇಟ್ ಇಸ್ ಅ ಡಿಸಿಷನ್ ಅಗೇನ್. ಅದೆಲ್ಲ ಗೊತ್ತಿದ್ದು ಮಾಡ್ತೀವಿ ಅಂತ ಅಂದಾಗ ಓಕೆ, ಮಾಡಿಬಿಟ್ಟು ಇನ್ನೊಂದೇನು ಆಗೋಗೋದು ಓಕೆ. ಐ ಥಿಂಕ್ ಇಟ್ಸ್ ಅ ವೆರಿ ಡೆಲಿಕೇಟ್ ಥಿಂಗ್ ಟು ಡೂ. ದಟ್ಸ್ ವೈ ನಾನು ಹೇಳಿದ್ದೀನಿ ಅಷ್ಟೇ ಅಂತ ಹೇಳಿದೆ. ಸೊ ಎಸ್, ಯಾವ ಎಕ್ಸ್ಪೀರಿಯನ್ಸು ಸರ್? ಈಗ ವಿಲನ್ ಪಿಕ್ಚರ್ ನೀವು ತೊಗೊಳಕ್ಕೆ ಹೋದರೆ ಎಷ್ಟೋ ಸಲ ಅಲ್ಲಿ ಶಿವಣ್ಣವರ ಅಭಿಮಾನಿಗಳಿಗೆ ಅದು ಅವರಿಗೆ ಖುಷಿ ಕೊಟ್ಟಿಲ್ಲ ಸರ್. ಈಗ ನಾನು ಹೇಳ್ತಾ ಇರೋದು, ಈಗ ಅದು ಶಿವಣ್ಣವ್ರ ಊಹೆ ಮಾಡಿಲ್ಲ, ಪ್ರೇಮ ಊಹೆ ಮಾಡಿಲ್ಲ, ಯಾರು ಕಾಲ್ಪನಿಕವಾಗಿ ಹಿಂಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ. ಶೋಲೆ ಮುಗಿದ್ಮೇಲೆ ಅಮಿತಾಬ್ ಬಚ್ಚನ್ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ, ಗೊತ್ತಿಲ್ಲ ಸರ್. ಸಿನಿಮಾ ಬಂದಮೇಲೆ ಯಾರಿಗೆ ಯಾವ್ದು ಆಡಿಯನ್ಸಸ್ ಹೇಗೆ ತೊಗೊತಾರೆ ಅಂದ್ಬಿಟ್ಟು. ಸೊ ಬಟ್ ವೈ ಗೆಟ್ ಅಪ್ಸೆಟ್? ಇಟ್ಸ್ ಅ ಪರ್ಸನಲ್ ಡಿಸಿಷನ್. ಹಾಗಂದ್ಬಿಟ್ಟು ಅದು ನಡಿಬಾರ್ದು ಅನ್ನೋದು ತಪ್ಪಾಗ್ಬಿಡುತ್ತೆ. ನಮ್ಮ ಡಿಸಿಷನ್ಸ್ಗಳು ಸರ್. ಐ ಕೆನಾಟ್ ಜನರಲೈಸ್ ದ ಸ್ಟೇಟ್ಮೆಂಟ್. ನಮಗೆ ಬೇಡ ಅನ್ಸ್ಬಿಡುತ್ತೆ ಅಷ್ಟೇ ಕೆಲವೊಟ್ಟೆ. ಅಫ್ಕೋರ್ಸ್ ಬೇರೆಯವ್ರು ಯಾರೋ ಮಾಡೋ ಸಿನಿಮಾದಲ್ಲಿ ಅಕಸ್ಮಾತ್ ನಮ್ಮ ಅವಶ್ಯಕತೆ ಇದೆ ಅಂದರೆ ಅದು ಒಂದು 10 ದಿನದ ಕೆಲಸ ಆಗಿರಲಿ, 5 ದಿನದ ಕೆಲಸ ಆಗಲಿ, ಅದನ್ನು ನೀವು ಮಲ್ಟಿ-ಸ್ಟಾರ್ ಕಾಸ್ಟ್ ಅಂತೀರೋ ಒಂದು ಕ್ಯಾಮಿಯೋ ಅಂತೀರೋ ನನಗೆ ಗೊತ್ತಿಲ್ಲ. ಐ ಡೋಂಟ್ ಮೈಂಡ್. ಬಟ್ ನನ್ನ ಒಂದು ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. August 29th we are targeting August 29th release sir. August first week sensor ಹತ್ರ ಹೋಗ್ತೀವಿ. So one sensor ಆದ್ಮೇಲೆ officially will confirm, but otherwise everywhere we are working on August 29th release ಅಂತಾನೆ ಟಾರ್ಗೆಟ್ ಮಾಡಿ ವರ್ಕ್ ಮಾಡ್ತೀವಿ. Release is one day all languages. ಒಂದು 40 minutes ಕುಸ್ತಿ ಬಾಕ್ಸಿಂಗ್ ಬರುತ್ತೆ. 2.5 hours ಫಿಲ್ಮ್ ಅಲ್ಲಿ 40 minutes ಬರುತ್ತೆ ಸ್ಪೋರ್ಟ್. ಸಿನಿಮಾನಲ್ಲಿ ಅರೌಂಡ್ 30 ಸ್ಮಾಲ್ನೆಲ್ಲ ಸೇರಿ ಒಂದು 33 ಇಂದ 36 ಸೆಟ್ಸ್ಗಳು ಹಾಕಿದ್ದೀವಿ. 95% ಆಫ್ ದ ಫಿಲ್ಮ್ ಹ್ಯಾಸ್ ಬಿನ್ ಶಾರ್ಟ್ ಆನ್ ಸೆಟ್ಸ್. ಯಾಕಂದರೆ ಒಂದು ದೇವಸ್ಥಾನ, ಒಂದು ಹಾಸ್ಪಿಟ್ಲು, ಈ ಥರದ್ದು ಒಂದೆರಡು ಬಿಟ್ಟು ಪ್ರತಿಯೊಂದೂ ಸೆಟ್ಟಲ್ಲೇ ಶೂಟ್ ಮಾಡಿದ್ದು. ಇಟ್ ವಾಸ್ ಅ ವೆರಿ ಕಾನ್ಷಿಯಸ್ ಡಿಸಿಷನ್. ಸಿನಿಮಾಗೆ ಅದರ ಅವಶ್ಯಕತೆ ಇತ್ತು. ಒಂದು 33 ಇಂದ 36 ಸೆಟ್ ಹಾಕಿದ್ದೀವಿ. ಎಸ್ ಸರ್, ಬಿಕಾಸ್ ಸರ್ ಹೇಳಿದಾಗೆ ಕ್ರಿಕೆಟ್ ಅಂತ ಅಂದಿದ್ರೆ ಬಹುಶಃ ನಮಗೆ ಒಂದು ಮಟ್ಟಿಗೆ ತಿಳುವಳಿದಿದೆ. ಬಹುಶಃ ಅಲ್ಲೊಂದು ಕೆಲವು ಮಟ್ಟಿಗೆ ಯಾರು ವಿತೌಟ್ ಹ್ಯಾವಿಂಗ್ ಅ ಟ್ರೈನರ್ ಅವೆಲ್ಲ ಶೂಟ್ ಮಾಡೋದೇ ತಪ್ಪು. ಇದು ನಮಗೆ ವಿಷಯನೇ ಗೊತ್ತಿಲ್ವಲ್ಲ. ಇಂಟೆನ್ಷನ್ ಇದೆ, ಬಟ್ ನೋ ಪ್ರಾಕ್ಟಿಕಲ್ ಟ್ರೈನಿಂಗ್. ಸೊ ಆ ಪ್ರಾಕ್ಟಿಕಲ್ ಟ್ರೈನಿಂಗಿಗೆ ಅವರು ಲಾರ್ನಲ್ ಸ್ಟೋವಲ್ ಯಾರನ್ನ ಹೈರ್ ಮಾಡಿದರು, he came with professional boxers. So ನೀವು ಕೆಲವು ಮೇಕಿಂಗ್ ಕ್ಲಿಪ್ಪಿಂಗ್ಸ್ ನೋಡಿದ್ರು ಪ್ರಾಕ್ಟೀಸ್ ವಾಸ್ ಗೋಯಿಂಗ್ ಆನ್ ಇನ್ ಲೈಕ್ ಸ್ಲೋ ಮೋಷನ್. ಪರ್ಫೆಕ್ಷನ್ ಆ್ಯಂಡ್ ಅವರು ಶೂಟ್ ಮಾಡ್ತಾ ಇದ್ದಿದ್ದು ಹಾಗೇನೆ. he used to shoot in some how many frames? Every shot was 120 frames every shot. ಅಂದರೆ ಸ್ಲೋ ಮೋಷನಲ್ಲಿ ಅವರಿಗೆ ಪ್ರಿಸಿಷನ್ ಗೊತ್ತಾಗುತ್ತೆ, ಕರೆಕ್ಟಾಗಿ ಬಗ್ಗಿದೀವ, ಕರೆಕ್ಟಾಗಿ ಅದನ್ನು ನಾರ್ಮಲ್ ಫ್ರೆಂಡ್ಸ್ ಕನ್ವರ್ಟ್ ಮಾಡೋರು ಆಮೇಲೆ. ಸೊ ದಟ್ ವೇ ಆ್ಯಂಡ್
ಟ್ರೈನಿಂಗ್ ಅಂದರೆ ಇನ್ನೊಂದು ಹೇಳ್ತೀನಿ ಕೇಳಿ, ಕಂಪ್ಲೀಟ್ ಬಾಕ್ಸಿಂಗ್ ಟ್ರೈನಿಂಗ್ ಅನ್ನೋದಕ್ಕಿಂತ ಬಾಕ್ಸರ್ಸ್ ಹೇಗೆ ಟ್ರೈನ್ ಮಾಡ್ತಾರೆ, ಸೊ ಅದರಲ್ಲಿ ಹೇಗೆ ನಾವು ತೆಗಿಬೇಕು ಆ್ಯಂಡ್ ಮಾಡಿರೋ ಸೀಕ್ವೆನ್ಸಸ್ನ ಹೇಗೆ ಪರ್ಫೆಕ್ಟಾಗಿ ತೆಗಿಬೇಕು, ಇದಕ್ಕೆ ನಾವು ಟ್ರೈನಿಂಗ್ ಖಂಡಿತ ಮಾಡ್ತಾ ಇದ್ದೀವಿ ಸರ್. ಆ್ಯಂಡ್ ವಿ ಹ್ಯಾವ್ ಟು, ಅಂದರೆ ಈಗ ಒಂದು ಪ್ರೊಫೆಷನಲ್ ಅಪ್ರೋಚ್ ಅಂತ ನೀವೇನು ಹೇಳ್ತೀರಿ, ಅವರು ಕೂಡ ವಿತೌಟ್ ದಟ್ ಶೂಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಸೊ ನಾನಾಗಲಿ ಕಬೀರ್ ಸಿಂಗ್ ಅವರಾಗಲಿ ವಿ ಹ್ಯಾಡ್ ಟು ಗೋ 3-4 ಡೇಸ್ ಅವರಿಗೆ ಅಲಾಟ್ ಮಾಡಿ ನೋಡಿ ಪ್ರಾಕ್ಟೀಸ್ ಮಾಡಿ ದೆನ್ ಫೈನಲಿ ಅವರು ನಾಡಿದ್ದಿಂದ ನಾವು ಶೂಟಿಂಗ್ ಹೋಗ್ಬೋದು ಅಂದಮೇಲೆ ಇದು ಎವ್ರಿಥಿಂಗ್ ಆ್ಯಂಡ್ ಪ್ರಾಸ್ಥೆಟಿಕ್ ಮೇಕಪ್ಸ್ ಇವಾಗ ಈ ಪೋಸ್ಟರ್ಗೆ ನೋಡಿದ್ದೀರಿ. ಸೊ ಇನ್ಫ್ಯಾಕ್ಟ್ ನಿಮಗೆ ಹೊಡೆದಿರೋದು ಊತ ಇದೆಲ್ಲ ಬರಬೇಕು ಅಂದರೆ ಯು ಹ್ಯಾಡ್ ಹ್ಯಾವ್ ವೆರಿ ಪ್ರೊಫೆಷ್ನಲ್ ಪ್ರಾಸ್ಥೆಟಿಕ್ ಮೇಕಪ್ಸ್. ಅವರೆಲ್ಲ ಅದು ಇನ್ನೊಂದು ಎಕ್ಸ್ಪೀರಿಯನ್ಸ್. ಅದು ಸ್ಟೇಜಸ್ಸಲ್ಲಿ ಹೋಗ್ತಾ ಇರುತ್ತೆ ಊತ. ಸೊ ಇವರು ಆರ್ಡರಲ್ಲೇ ತೆಗಿಬೇಕು. ಆರ್ಡ್ರಲ್ಲಿ ತೆಗೆದಾಗ ಹೋಗ್ತಾ ಹೇಗಿತ್ತು ಅಂದರೆ ಇಡೀ ಮುಖಕ್ಕೆ ಪ್ರಾಸ್ಥೆಟಿಕ್ಸ್ ಮಾಡಿಸ್ಕೊತಾ ಇದ್ರಲ್ಲ. ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದೋಸ್ ಆ್ಯಕ್ಟರ್ಸ್. ಇಷ್ಟಕ್ಕೇನೆ 1.25 hour 2 hours ಅನ್ನೋರು ಸೊ ಪರ್ಫೆಕ್ಷನ್ ಮಾಡ್ಬೇಕು. ನಮಗೆ ಕುತ್ಕೊಳಕ್ಕಾಗ್ತಾಯಿಲ್ಲ, ನಿದ್ದೆ ಬಂದ್ಬಿಡೋದು ಮಾಡ್ತಾ. ಐ ಥಿಂಕ್ ಇಟ್ ಟೇಕ್ಸ್ ಅ ಲಾಟ್ ಸರ್, ಲಾಟ್ ಆಫ್ ಪೇಷನ್ಸ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಇಡೀ ದಿನ ಡೋಂಟ್ ಫರ್ಗೆಟ್ ಸಮಥಿಂಗ್ ಇಸ್ ಸ್ಟಕ್ ಆನ್ ಯರ್ ಫೇಸ್. ಇಟ್ಸ್ ಅ ವೆರಿ ನಾಟ್ ಎ ಗ್ರೇಟ್ ಫೀಲಿಂಗ್. ಬಟ್ ಅಫ್ಕೋರ್ಸ್ ಎಲ್ಲ ಇವಾಗ ಅದು ನಂದೇನು ಬರಲ್ಲ. ಇವರಿಗೆ ಆ ಇಂಟೆನ್ಷನ್ ಚೆನ್ನಾಗಿದ್ದು ಇಂಥವ್ರನ್ನೇ ಕರೆಸ್ಬೇಕು, ನಾನು ಹೀಗೆ ತೆಗಿಬೇಕು ನಾನು ಮಾತ್ರ ಇವೆಲ್ಲ ಮಾಡೋಕ್ಕೆ ಸಾಧ್ಯ. ಐ ಥಿಂಕ್ ದಟ್ ವೇ ದೇ ಡಿಡ್ ಅ ಗುಡ್ ಜಾಬ್. ಸರ್ ಅಲ್ಲಿ ಕಬೀರ್ ದುಹಾನ್ ಸಿಂಗು ನೋಡೋಕ್ಕೆ ಹಸುಕೊಂಡಿರೋ ಗೋಳಿ ಇದ್ದಂಗೆ ಸರ್. ಅವ್ರಿಗೆ ಇನ್ನೊಂದು ಗೊತ್ತು, ಲಾಸ್ಟಲ್ಲಿ ಹೆಂಗೂ ಇವ್ರು ಹೊಡೆದ್ಬಿಟ್ಟು ನಾನು ಸೋಲ್ಸ್ಬಿಡ್ತಾರೆ, ಅದಕ್ಕಿಂತ ಮುಂಚೆ ಎಷ್ಟಾಗುತ್ತೋ ಬೀಸ್ಬಿಡೋಣ ಸಾಲದಕ್ಕೆ ಹೆಬ್ಬುಲ್ ಇಲ್ಲಿ ಬೇರೆ ಅವ್ರದ್ದು ಡೇಟ್ ಓಕೆ ಆಗಿಲ್ಲ ಅಂದ್ಬಿಟ್ಟು ಇವರು ಕ್ಲೈಮ್ಯಾಕ್ಸ್ ಬಿಗಿನಿಂಗ್ ಸೈಜ್ ಕಳಿಸ್ಬಿಟ್ರು ಅವ್ರನ್ನ. ಅದಷ್ಟು ಇತ್ತಲ್ಲ. ಫಸ್ಟ್ ಡೇ ಐ ಶುಡ್ ಟೆಲ್ ಯು, ನಂದು ಅವ್ರದ್ದು ಬಾಕ್ಸಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ತುಂಬ ರೌಂಡ್ಸ್ ಆಗಿ ಬೇರೆಯವ್ರದ್ದೆಲ್ಲಾಗಿ ಎಲ್ಲ ಆಗಿ ನಾನು ಜಸ್ಟ್ ಟೆಲಿಂಗ್ ಯು ಸರ್. ಅವ್ರದ್ದು ಬೇರೆ ಈ ವಾಕಿಂಗ್ ನಿಜವಾಗ್ಲೂ ಭಯ ಬಂದ್ಬಿಟ್ಟು ನನಗೆ. ಈ ಅಂದರೆ ಯಾವುದೋ ಈ ಚಾನಲ್ ನೋಡಿ ಅಭ್ಯಾಸ ಬರ್ಬೇಕಾರೆ ಹಿಂಗೆ ಅಂದ್ಕೊಂಡು ಆ ಮ್ಯೂಸಿಕ್ ಬೇರೆ ಹಾಕಿದ್ರು ಅವರು. ನನಗೆ 1 ನಿಮಿಷ ನಿಂತೋಗ್ಬಿಡ್ತಿಲ್ಲ. ನಾನು ಇವ್ರಿಗೆ ಹೇಳಿದೆ, ಕರೆದ್ಬಿಟ್ಟು ಕಾಫಿ ಕೊಡಪ್ಪ ಆ ಮನುಷ್ಯನಿಗೆ, ನಿಜ ಹೊಡೆದ್ಬಿಟ್ಟ ನನಗೆ ಒಂಥರ ಅಂದ್ಕೊಂಡು. ಆಮೇಲೆ ಯಾವುದಕ್ಕೂ ಸೇಫ್ ಆಗಿರೋಣ ಅಂದ್ಬಿಟ್ಟು ಕರೆಸಿ ಕೂರಿಸಿ ಹಿಂಗಿದೆಯಾ ಚೆನ್ನಾಗಿದೆಯಾ ಏನೇನು ಮಾಡ್ತಾ ಇದೆಯಲ್ಲ. ಆಮೇಲೆ ಅವನು ಅಲ್ಲಿಂದ ವಾಪಸ್ ರಿಯಾಲಿಟಿಗೆ ಇಳಿಸ್ಬಿಟ್ಟು ರಿಂಗಿ ಹೋಗಿ ಸರ್. ಅದರಲ್ಲೂ ಸರಿ ಕೊಟ್ಟಿದ್ದಾನೆ ಸರ್. ಕೊಟ್ಟಿದ್ದಾನಂದ್ರೆ ಹಂಗಿಂಗಲ್ಲ, ಸರಿ ಕೊಟ್ಟಿದ್ದಾನೆ. Sir, everything is an inspiration. See, let me tell you, ನಾವು ಅವರೊಟ್ಟಿಗೆ ದಬಾಂಗ್ ಮಾಡ್ತಾ ಇದೀವಿ ಅಂದ ತಕ್ಷಣ ಕೆಲವು ನಾವು ಕೇಳೋದಾಗಲಿ, ಕೆಲವು ಲಿಬರ್ಟೀಸ್ ತೊಗೊಳೋದಾಗಲಿ ತಪ್ಪಾಗುತ್ತೆ. ಓಕೆ, ಎಲ್ಲರೂ ಜೀವನದಲ್ಲೂ ಒಂದೊಂದು ಸ್ಥಾನ ಕೊಡ್ತಾರೆ, ನಾವು ಒಂದು ಬ್ರ್ಯಾಕೆಟ್ಸ್ ಹಾಕೊಂಡಿರ್ಬೇಕಾಗುತ್ತೆ. ನಾಟ್ ದಟ್ ಎನಿಬಡಿ ಈಸ್ ಬಿಗ್ ಸ್ಮಾಲ್ ಹಿಯರ್, ಬಟ್ ನೋ ಸರ್, ಐ ಥಿಂಕ್ ವಿ ಆರ್ ಓಕೆ ಇನ್ ಆರ್ ಲೈಫ್ಸ್. ಬಟ್ ಅದನ್ನು ಅವರೇ ನೋಡಿ ಅಪ್ರಿಷಿಯೇಟ್ ಮಾಡಿ ಟ್ವೀಟ್ ಮಾಡಿದಾಗ ಇಟ್ ಇಸ್ ಅ ರಿವಾರ್ಡ್ ಫಾರ್ ಅಸ್. ಇವಾಗ ಏನು ಬೇಕಾದ್ರೆ ಹೇಳ್ಬೋದಲ್ಲ, ಪದೇ ಟ್ವೀಟ್ ಮಾಡಿ, ಇಟ್ಸ್ ನಾಟ್ ರೈಟ್. ಅಟ್ಲೀಸ್ಟ್ ಐ ವಿಲ್ ನೆವರ್ ಡೂ ಇಟ್. ಇನ್ಫ್ಯಾಕ್ಟ್ ಅವರೇ ಅದನ್ನು ನೋಡಿ ಟ್ವೀಟ್ ಮಾಡಿದಾಗ ವೆರಿ ಹ್ಯಾಪಿ, ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ನೀವು ಸುಲ್ತಾನ್ ಬಗ್ಗೆ, ನೀವು ದಂಗಲ್ ಬಗ್ಗೆ ಕೇಳಿದ್ರಿ ಯಾವಾಗಲೂ ಸರ್. ನಮಗೆ ಆ 2 ಸಿನಿಮಾ ನೋಡಿರಲಿಲ್ಲ ಅಂದರೆ ನಮಗೂ ಏನೋ ಇನ್ಸ್ಪಿರೇಷನ್ ಬರಬೇಕಲ್ಲ. ಇನ್ಸ್ಪೈರ್ ಆಗ್ತು ಅಂದ ತಕ್ಷಣ ನಾವು ಕಥೆ ಇಲ್ಲದೆ ಅಂತ ಹೋಗಲ್ಲ. ಆ್ಯಂಡ್ ಕ್ರಿಕೆಟ್ ಯಾವಾಗ ಹಾಕಿ ಅನಿಸುತ್ತೆ, ಬಾಕ್ಸಿಂಗ್ ಯಾವಾಗ ಕುಸ್ತಿ ಅನಿಸುತ್ತೆ. ಸೊ ಬಾಕ್ಸಿಂಗ್ ಮಾಡ್ಬೇಕು, ಬಾಕ್ಸಿಂಗೇ ಮಾಡ್ಬೋದು. ಸೊ ಆ ಪಿಕ್ಚರ್ ತಾನೇ ಅಂದರೆ ಇವಾಗ ಬಾಕ್ಸಿಂಗ್ ಅಂದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೈಮಿಂದ ಹಿಡಿದು ಹಾಲಿವುಡಲ್ಲಿ ಇವತ್ತವರೆಗೆ ಎಷ್ಟು ಸಿನಿಮಾ ಬಂತು ಸರ್, ಇನ್ಕ್ಲೂಡಿಂಗ್ ರಾಕಿ ಇರ್ಬೋದು, ಇವತ್ತಿಗೂ ಬರ್ತಾನೆ ಇದೆ. ಬಟ್ ಡೋಂಟ್ ಯು ಜಸ್ಟ್ ವಾಚ್, ಬಿಕಾಸ್ ಎಲ್ಲದರದ್ದು ಕ್ಲೈಮ್ಯಾಕ್ಸ್ ಒಂದೇ ಆದರೆ ಆ ಕ್ಲೈಮ್ಯಾಕ್ಸಿಗೆ ಅಪ್ರೋಚ್ ಅನ್ನೋದಿದೆಯಲ್ಲ, ಅದೇ ತಾನೇ ಕತೆ. ಆ ಯಾಕೆ ಅನ್ನೋದು ಇವಾಗ ಇವರು ಹೇಳಿದ್ರು ಸರ್, ಟ್ರೈಲರಲ್ಲೇ ಕತೆ ಇತ್ತು. ಈಗ ಟ್ರೈಲರ್ ನೀವು ಅಬ್ಸರ್ವ್ ಮಾಡಿದ್ರೆ ಹಿಂಗೆ ಒಬ್ಬ ಹುಡುಗಿನ ಹೊಡಿತೀನಿ, ಕತ್ತಿಗೆ ಇಟ್ಕೊಂಡು ಸಾಯಿಸ್ತೀನಿ, ಈಗ ಓಪನ್ ಆಗುತ್ತೆ ಬರುತ್ತೆ. ಸೊ ದ ಸ್ಟೋರಿ ಹೇಳ್ಬಿಟ್ರು ಡೈರೆಕ್ಟ್ರು. ಬಟ್ ಕತೆ ಅಲ್ಲಿಗೆ ಹೆಂಗೆ ಹೋಗುತ್ತೆ, ಅದಾದ್ಮೇಲೆ ಏನು ಅನ್ನೋದು ಬಂದು ನೋಡಿ ಅಂತ ಅಷ್ಟೇ ಸರ್.
ಸೊ ದಟ್ಸ್ ಆಲ್ ಇಟ್ ಇಸ್. ದಿಸ್ ಇಸ್ ನಾಟ್ ಅ ಸಸ್ಪೆನ್ಸ್ ಥ್ರಿಲ್ಲರ್, ಇಟ್ಸ್ ಅ ಸ್ಪೋರ್ಟ್ಸ್, ಇಮೋಷನ್ಸ್ ಇದೆ. ಇನ್ಸ್ಪೈರ್ ಅದಾಗ್ತದೆ. ಇವಾಗ ನಮಗೂ ಯಾವತ್ತೂ ಕೂತ್ಕೊಂಡು ಹಿಂಗೆ ಆ ಸಿನಿಮಾಗಳು ನೋಡಿದ್ರಲ್ಲ, ಅದು ನಮಗೆ ಯಾಕೆ ಇನ್ಸ್ಪೈರ್ ಆಗಿರೋದು? ಕರೆಕ್ಟ್. ದಟ್ಸ್ ಆಲ್ ಇಟ್ ಇಸ್. ಅಫ್ಕೋರ್ಸ್ ಯಾವ ಸಿನಿಮಾನು ತಾವು ಯಾವುದೇ ಕಥೆನೂ ಇನ್ಸ್ಪೈರ್ ಆಗದೆ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಇಸ್ ಅನ್ ಇನ್ಸ್ಪಿರೇಷನ್. ವಿ ಆಲ್ ಡಿರೈವ್ ಇನ್ಸ್ಪಿರೇಷನ್ ಫ್ರಮ್ ಸಮಥಿಂಗ್ ಇನ್ ಲೈಫ್, ಡೋಂಟ್ ವಿ? ಮನೇಲಿ ಮಾಡೋ ಅಡುಗೆನೂ ಒಂದು ಇನ್ಸ್ಪಿರೇಷನ್ ಸರ್. ಎಲ್ಲ ನೋಡ್ಬೇಕಾದ್ರೆ ಹಂಗೆ ನಾಲ್ಗೆ ತಿರುಗಿದ ತಕ್ಷಣ ಕೈ ಹೊಡುತ್ತೆ ಏನೋ ಮಾಡಬೇಕು ಅಂತ. ಐ ಥಿಂಕ್ ಬೀಯಿಂಗ್ ಇನ್ಸ್ಪೈರ್ಡ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಎನಿ ಒನ್. ಸೂಪರ್ ಮ್ಯಾನ್. ಕಷ್ಟನೇ ಕೊಡಲ್ಲ. ಕೈ ಅಂದರೆ ಬರೀ ಕೈಯಲ್ಲಿ ಡ್ಯಾನ್ಸು, ಕಾಲಂದರೆ ಬರೀ ಕಾಲಲ್ಲಿ ಡ್ಯಾನ್ಸ್, ಎರಡೂ ಒಟ್ಟಿಗೆ ಡ್ಯಾನ್ಸ್ ಮಾಡಿಸಿಲ್ಲ ಅವರು. ಸೊ ನನಗೆ ಭಾಳ ಖುಷಿ ಆಗ್ತಾಯಿತ್ತು. ಆ್ಯಂಡ್ ನನಗಂತೂ ಪದೇ ಪದೇ ಅವ್ರನ್ನ ಕರ್ಕೊತಾ ಇದ್ದೆ ನಾನು. ಕಷ್ಟನೇ ಇಲ್ಲ. ಎಲ್ಲದಕ್ಕಿಂತ ವರ್ಸ್ಟ್ ಅಂದರೆ ಸುನಿಲ್ ಶೆಟ್ಟಿ ಸರ್ ಇರೋ ತನಕ ಐ ಫೆಲ್ಟ್ ಲೈಕ್ ಮೈಕಲ್ ಜಾಕ್ಸನ್ ಮ್ಯಾನ್. ಯು ನೋ ವಾಟ್ ಅ ವಂಡರ್ಫುಲ್ ಡ್ಯಾನ್ಸರ್ ಈಸ್, ರೈಟ್? ಸೊ ಅವರು ಇರಬೇಕಾದ್ರೆ ಈ ಇನ್ಸ್ಪೈರ್ಡ್ ಮೀ. ಅಂದರೆ ನನಗೆ ಹೆಂಗೆ ಖುಷಿ ಆಗ್ತಾಯಿತ್ತು ಅಂದರೆ, ಆಡನಯ್ಯ ನಾನು ಇವತ್ತು ಪಕ್ಕದಲ್ಲಿ ಅವ್ರನ್ನ ನೋಡ್ತಾ ಇದ್ದರೆ ನಾನು ಬಾಡಿ ವಿಚಾರದಲ್ಲಿ ಇವ್ರನ್ನ ಹೇಳಿದಲ್ಲ ಆ ಥರ. ಹೀ ಈಸ್ ವಂಡರ್ಫುಲ್. ನನಗಿನ ಗಾಬರಿ ಅವರಿಗೆ, ಸುನಿಲ್ ಶೆಟ್ಟಿ ಅವರಿಗೆ. ಆಚಾರ್ಯ ಕರೆದೆ, ಏ ಕರ್ನ ಹಾಕಿ ಏ ಕರ್ನ ದೋನ ಮತ್ ಬೋಲ್. ಆ್ಯಂಡ್ ಸಿ ಗಣೇಶ್ ಆಚಾರ್ಯ ನನ್ನ ಒನ್ ಆಫ್ ದಿ ಮೋಸ್ಟ್ ಈಸಿಯೆಸ್ಟ್. ಅಫ್ಕೋರ್ಸ್ ಐ ಹ್ಯಾವ್ ಬೀನ್ ಲಕ್ಕಿ ದಟ್ ತುಂಬ ಒಳ್ಳೊಳ್ಳೆ ಕೊರಿಯೋಗ್ರಾಫರ್ಸ್ ಜೊತೆಗೆ ನಾನು ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ರಾಜು ಸುಂದರಂ ಅವರು. ಈ ಸಿನಿಮಾದಲ್ಲಿ ಒಂದು ಸಾಂಗ್ ಮಾಡಿದ್ದೀನಿ, ನೀವು ಹಾಡಿ ರಿಲೀಸ್ ಆಗ್ತಾರೋ ಕಣ್ಮುನಿ. ಟ್ರಸ್ಟ್ ಮೀ, ವಿಡಿಯೋ ನೋಡಿದಾಗ ಯು ವಿಲ್ ಲವ್ ದಟ್. ಆ್ಯಂಡ್ ಅದ್ಭುತವಾದಂಥ ಒಂದು ಫಾರೆಸ್ಟ್ ಸೆಟ್ ಹಾಕಿದ್ರು, ಅದಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಗಣೇಶ್ ಆಚಾರ್ಯ ಅವರು ಈಸ್ ಸಚ್ ಅ ಸ್ವೀಟ್ ಹಾರ್ಟ್ ಆ್ಯಕ್ಚುಲಿ. ಅಂದರೆ ತುಂಬ ದೊಡ್ಡ ದೊಡ್ಡ ಹೆಸರುಗಳೊಟ್ಟಿಗೆ ಕೆಲಸ ಮಾಡಿರೋಂಥ ವ್ಯಕ್ತಿಗಳಿರಲ್ಲ. ಬಟ್ ಇವತ್ತಿಗೂ ಹಸಿವು ಕಾಣುತ್ತೆ ಅವರಲ್ಲಿ. ಅವ್ರನ್ನ ನೋಡಿದಾಗ ನಮಗೆ ಹಸಿವು ಇನ್ನೂ ಜಾಸ್ತಿ ಆಗುತ್ತೆ. ಸೊ ವಿ ಟು ಡೂ ಬೆಟರ್. ಅಂದರೆ ಫಸ್ಟು ಹೇಗೆ ಫಿಕ್ಸ್ ಆಗಿ ಹೋಗ್ಬಿಡುತ್ತೆ, ಅದು ನಾನು ಮಾಡಲ್ಲ, ಇಷ್ಟೇ ಮಾಡೋದು ಅಂತ. ಬಟ್ ಅವ್ರನ್ನ ನೋಡಿದಾಗ ಅನಿಸುತ್ತೆ. ಅದಾದಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಐ ವಿಲ್ ಕಾಂಪ್ಲಿಮೆಂಟ್ ಕಿಟ್ಟಪ್ಪ. ಅವ್ನು ಹಾಕ್ತಾ ಇದ್ದಿದ್ದು ಸೆಟ್ಸು, ಅವ್ನು ತೋರಿಸ್ತಾ ಇದ್ದಿದ್ದು ಒಂದು ಪ್ರೀತಿ ಇದೆಯಲ್ಲ ಒಂದು ಸಾಂಗ್ ಮೇಲೆ, ನಮಗೆ ಬೆಳಗ್ಗೆ ಬೇಗ ಎಬ್ಸೋದು. ಲೈಕ್ ಫಾರ್ ಎಕ್ಸಾಂಪಲ್ ಫಸ್ಟ್ ಸಾಂಗ್ ಅಕ್ರಾಸ್ 10 days ಶೂಟ್ ಮಾಡಿದ್ದಾರೆ. ಒಂದು 550 ಜನ ಡ್ಯಾನ್ಸರ್ಸು, 300 ಜನ ಜೂನಿಯರ್ಸು. ಆ್ಯಂಡ್ ನೀವು ನಾಳೆ ಸಿನಿಮಾ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ದ ಹ್ಯೂಜ್ನೆಸ್ ಆಫ್ ದ ಸೆಟ್. ಒಬ್ಬ ನಿರ್ಮಾಪಕರಾಗಿ, ಯಾವುದೇ ನಿರ್ಮಾಪಕ ಅಂತ ಹೇಳೋದು, ಅವರು ಆ ಸಿನಿಮಾನ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದಾಗ, ಕಲಾವಿದರಾಗಿ ನಾವು ಲೀಸ್ಟ್ ವಾಟ್ ವಿ ಕ್ಯಾನ್ ಡೂ ಇಸ್ ಜಸ್ಟ್ ಗೋ ಆ್ಯಂಡ್ ಡೆಲಿವರ್. ಏನೋ ಹೌಎವರ್ ಬಿಗ್. ಇವಾಗ ಬಿಗ್ ಸ್ಮಾಲ್ ಅಂತ ಬರೋಲ್ಲ ಮ್ಯಾಮ್ ಇವತ್ತು. ದರ್ ಇಸ್ ನಥಿಂಗ್ ಲೈಕ್ ದಟ್. ಸ್ಟಾರ್ಡಮ್ ಕೆನಾಟ್ ಪ್ರೊಟೆಕ್ಟ್ ಯು ಎನಿಮೋರ್. ನೀವು ಬೆಳಗ್ಗೆ ಇದ್ದರೆ ನೀವು ಕಾಂಪೀಟ್ ಮಾಡಬೇಕಾಗಿರೋದು ಇವತ್ತಿನ ಜನರೇಷನ್ ಥಾಟ್ ಒಟ್ಟಿಗೆ. ನಾವು ಇವತ್ತಿಗೂ ನಾನು ಆ ಹೀರೋ ಒಟ್ಟಿಗೆ ಕಾಂಪೀಟ್ ಮಾಡ್ತಾ ಇದ್ದೀನಿ, ಈ ಹೀರೋ ಒಟ್ಟಿಗೆ ಕಾಂಪೀಟ್ ಮಾಡ್ತಾ ಇದ್ದೀನಿ ಅಂದರೆ ಐ ಥಿಂಕ್ ಇಟ್ಸ್ ಸಿಲ್ಲಿ. ಇವತ್ತು ನಾವು ಕಾಂಪೀಟ್ ಮಾಡ್ತಾ ಇರೋದು, ಇವಾಗ ನೀವಲ್ಲಿ ಕೂತಿದ್ರೆ ನಿಮ್ಮ ಥಾಟ್ ಒಟ್ಟಿಗೆ, ಆ ಥಾಟಿಗೆ ನಾನು ಫಿಟ್ ಆಗ್ತಾ ಇದ್ದೀನಿ. ನಾನು ಏನೋ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಐ ಗೆಸ್ ಆಗಿರಬೇಕಾದ್ರೆ ಬೆಳಗ್ಗೆ ನಮ್ಮನ್ನು ಬೇಗ ಎಬ್ಸುತ್ತೆ. ಈಸ್ ಗಿವನ್ ಮಿ ವಂಡರ್ಫುಲ್ ಫೈಟ್ ಮಾಸ್ಟರ್ಸ್, ವಂಡರ್ಫುಲ್ ಕೊರಿಯೋಗ್ರಾಫರ್ಸ್. ಆ್ಯಂಡ್ ಐ ಹ್ಯಾವ್ ಬೀನ್ ಲಕ್ಕಿ. ಇವತ್ತಿಗೆ ಅಂತಲ್ಲ, ಪ್ರತಿಯೊಂದು ಸಿನಿಮಾದಲ್ಲೂ ನನ್ನನ್ನು ಕರ್ಕೊಂಡೋಗಿ ಒಂದು ಸಾಂಗಲ್ಲಾಗಲಿ ಫೈಟಲ್ಲಾಗಿ ಅದ್ಭುತವಾಗಿ ತೋರಿಸಿದ್ದಾರೆ ಅಂದರೆ ಐ ಗಿವ್ ದಮ್ 90% ಕ್ರೆಡಿಟ್ ಆ್ಯಂಡ್ ಟೇಕ್ 10%. ಫಸ್ಟಿಂದಲೂ ಶೂಟಿಂಗಿಗೆ ಕರ್ಕೊಂಡ್ಬರ್ತಾರಲ್ಲ ಸರ್ ಇವರು, ಇವ್ರಿಗೆ ಕೇಳಬೇಕು. ಯಾಕಂದ್ರೆ ಸ್ವಪ್ನ ಊರಲ್ಲಿ ಇರ್ತಾರೆ ಇಲ್ವಲ್ಲ ಸರ್. ಏನಂದರೆ ಜೋಕ್ಸ್ ಅಪಾರ್ಟ್, ಇವರು ಇವತ್ತೊಂದು ಮಾತಂದ್ರೆ ಈಗ ಏನಂದರೆ ಟುಡೇ ಇಸ್ ದ ಬೇಬಿ ಸ್ಟೆಪ್ ಇನ್ ಟು ದಿ ಪ್ರಮೋಷನ್ಸ್. ಸೊ ಏನಾಗುತ್ತೆ ಇವತ್ತಿನ ಒಂದು ಪ್ರಾರಂಭ ಸರ್. ಈಗ ಪೈಲ್ವಾನ್ ಅಂತ ಹಾಕಿದಾಗ ಲೆಟ್ಸ್ ಗೋ. ಫಸ್ಟಿಗೆ ಒಂದು ನಾವು ಆ ಸಾಂಗ್ ಏನೋ ಒಂದು ಶಾರ್ಟ್ ಬಿಟ್ಟಿದ್ವಿ ಅಂದ್ಕೊಳ್ಳೋಣ, ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ಸರ್. ನಾವು ಸಿನಿಮಾ ಸ್ಕ್ರೀನ್ ಪ್ಲೇ ಹೇಗಿರುತ್ತೋ ಇವಾಗ ಪ್ರಮೋಷನಲ್ಲೂ ಒಂದು ಸ್ಕ್ರೀನ್ ಪ್ಲೇ ಇರುತ್ತೆ. ಹಂತ, ಈ ಹಂತ, ಆ ಹಂತ. ಮೊನ್ನೆ ನೋಡೋಕೆ ಹೋದ್ರೆ ಆ್ಯಕ್ಚುಲಿ ಒಂದು ವೆರಿ ವೆರಿ ಬ್ಯೂಟಿಫುಲ್ ಕ್ಯೂಟ್ ಪಿಕ್ಚರ್ ಬಿಟ್ಟಿದ್ದಾರೆ. ಇಟ್ ಕಮ್. ಆ್ಯಂಡ್ ಇದ್ರ ತುಂಬ ಹಿಂದೆನೇ ಆಕಾಂಕ್ಷದು ಇಂಟ್ರೊಡಕ್ಷನ್ ಆಗಿದೆ. ಆ ಪೋಸ್ಟರ್ ಬಿಟ್ಟಿದ್ದಾರೆ ಸಾಂಗ್ ವಿಚ್ ಬಿಕೇಮ್. ಹಿ ಹ್ಯಾಸ್ ಹಿಸ್ ಓನ್ ಥಾಟ್ಸ್. ಅಫ್ಕೋರ್ಸ್ ಅವರೆಲ್ಲ ಇಲ್ಲ ಸಿನಿಮಾನ ಆಗಲ್ಲ ಆದಮೇಲೆ ಪೋಸ್ಟರ್ ಆಗಿದೆ. ಪೈಲ್ವಾನ್ ಅಂತ ಬಂದಾಗ ಆ ಟೈಟ್ಲಿಗೆ ಜಸ್ಟಿಫಿಕೇಶನ್ ಕೊಡಬೇಕಿತ್ತು. ಸೊ ಹಂತ 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 ಹೋಗಿದೆ. ದಟ್ಸ್ ಅಬೌಟ್ ಇಟ್.
ತಾವೇ ಮಾಡ್ತೀನಿ ಅಂತ ಕೃಷ್ಣ ಸರ್ ಹೇಳಿದ್ರೆ ಡೇಂಜರಸ್ ಅಂದರೂ ನೀವೇ ಮಾಡ್ತೀನಿ ಅಂತ ಸರ್ ಇಷ್ಟಕ್ಕೆ ಸಿ ಜಿ ಅಂದವರು ನಾಳೆ ಆ ಶಾರ್ಟಕ್ಕೆ ಸುದೀಪೇ ಅಲ್ಲ ಅಂದ್ಬಿಟ್ರೆ ಈ ಕರ್ಮ ಯಾಕೆ ಸರ್ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಹೋಲಿವುಡಿಗೆ ನಾನೇ ಮಾಡ್ತೀನಿ ಇನ್ನೊಂದು ಮೂಳೆ ಹೊಡೆದೋಗ್ಬೋದು. ಏನಾಗುತ್ತೆ ಬಟ್ಟೆ ಹಾಕೊಂಡಾಗ ಡೂಪ್ ಹಾಕೋದು ಬೇರೆ ಸರ್, ಇಟ್ಸ್ ಫ್ಯಾಕ್ಟ್. ನಾವು ಹಾಗೆ ನಿಂತಿರ್ಬೇಕಾದ್ರೆ ಬಾಡಿ ಸ್ಟ್ರಕ್ಚರ್ ಎಲ್ಲರಿಗೂ ಗೊತ್ತಾಗುತ್ತೆ, ಇವರು ಅಲ್ಲ ಅನ್ನೋದು. ವೈ ಟೇಕ್ ದ ಚಾನ್ಸಸ್? ಅಷ್ಟೊಂದು ಅರ್ಜೆಂಟ್ ಇದೆ ಸರ್, ಸಿನಿಮಾನೇ ನನಗೆ ಅನ್ನ ಆಗ್ತಾ ಇರೋದು. ನಾನು ಇಲ್ಲ ಅಂದ ತಕ್ಷಣ ಡೂಪ್ ಹಾಕೊಂಡು ತೆಗಿಯೋದಕ್ಕೆ ಕಮ್ ಬ್ಯಾಕ್, ಐ ವಿಲ್ ಡೂ ಇಟ್. ಒಪ್ಕೊಂಡಿದ್ದೀನಿ ತಾನೆ, ಮಾಡ್ತೀನಿ. ಮಾಡೋಕ್ಕೆ ಆಗಿಲ್ಲ ಅಂದಾಗ ಸ್ವಲ್ಪ ಆಲ್ಟ್ರೇಷನ್ಸ್ ಕೇಳೋಣ, ಇಲ್ಲ ಸರ್ ಹಿಂಗೆ ಅಂತ. ಬಿಕಾಸ್ ನೀವು ಟ್ರೈಲರಲ್ಲಿ ಒಂದು ಶಾರ್ಟ್ ನೋಡಿದ್ರಿ, ಹಿಂಗೆ ಎತ್ಕೊಂಡು ಒಬ್ಬನ ಬೀಳೋದು ಸರ್. ಅವ್ರು ವೆಯ್ಟ್ ಗೊತ್ತಾ ಸರ್, ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನು ತಲೆನೇ ಇರ್ತಾ ಇರಲಿಲ್ಲ ಸರ್. ಸೊ ಅದೇ ತೂಕದ ಮೂಟೆ ಕೊಟ್ಟು ಬೀಳಿಸಿ ಅಂದರೆ ನನ್ನ ಬ್ಯಾಕ್ ಬೇರೆ ಸ್ಟ್ರೈಟ್ ಇರಬೇಕು, ಆ ಯಪ್ಪ ಬೇರೆ ಕರೆಕ್ಟಾಗಿ ಬೀಳಬೇಕು. ಅವ್ರು ನೋಡಿದ್ರೆ ನನ್ನ ಕಂಟ್ರೋಲಲ್ಲಿದ್ದಾರೆ. ಇಲ್ಲಿಂದ ಎತ್ತಣ ಅಂದರೆ ಗ್ರಾವಿಟಿ ತುಂಬ ಇದೆ, ಹೋಗ್ತಾರ. ಅವರು ಚೆನ್ನಾಗಿ ಬೆಳೆದಿದ್ದಾರೆ. ನನ್ನ ಒರಿಜಿನಲ್ ಕುಸ್ತಿ ಹರಿಯಾಣ ಕಡೆಯಿಂದ ಬಂದವರು. ಬಿದ್ದಿ ಎದ್ದ ಮೇಲೆ ನನ್ನ ಮುಖಾಗ ಮುಟ್ಕೊಂಡಿದ್ದು ಸರ್ ಸಲ ಕನ್ನಡಿ ತರಿಸಿ ನೋಡಿಕೊಂಡು ಈ ಪಿಕ್ಚರ್ ಆಗೋಯ್ತು, ಮುಂದಿನ ಫ್ಯೂಚರ್ ಏನು ಅಂದ್ಬಿಟ್ಟು ಎವ್ರಿಥಿಂಗ್ ವಾಸ್ ಓಕೆ. ಬಟ್ ಅಫ್ಕೋರ್ಸ್ ಇಟ್ ಹರ್ಟ್. ಬಟ್ ಮಾಡಬೇಕು ಸರ್, ಅದು ಮಾಡಿಲ್ಲ ಅಂದರೆ ಇಂಥ ಸಿನಿಮಾ ಮಾಡೋಕ್ಕೆ ಹೋಗ್ಬೋದು. ಐ ಥಿಂಕ್ ಕೆಲವು ಮಾಡಿದ್ರೇ ಚಂದ. ಅದರಿಂದ ಈ ಸಿನಿಮಾ ಸಿಲ್ವರ್ ಜೂಬ್ಲಿ ಹೋಗುತ್ತೆ, ನೋ ಸರ್. ಅದರಿಂದ ಇವನಿಗೆ ಜಾಸ್ತಿ ದುಡ್ಡು ಬರುತ್ತೆ, ನೋ ಸರ್. ಖುಷಿ ಸಿಗ್ತಾ, ಎಸ್. ಅಟ್ಲೀಸ್ಟ್ ಕಣ್ಣಲ್ಲಿ ಕಂಡಿಟ್ಟು ಹೇಳ್ಬೋದಲ್ಲ ನಾನೇ ಅಂತ. ಸರ್ ನೀವೇನೋ ಇವರಿಗೆ ಬಂಡವಾಳ ಕೇಳಿದ್ರಿ, ಏನೇನೋ ಕೇಳಿದ್ರಿ, ಎಲ್ಲ ಮರ್ತು ಬಿಟ್ರಿ. ಈ ಸಿನಿಮಾಲು ಕೂಡ ಒಂದು ರೀಮಿಕ್ಸ್ ಸಾಂಗ್ ಇಲ್ಲಿ ಬರುತ್ತೆ ಸರ್. ಅದಕ್ಕೆ ಟಿ ಸೀರೀಸಿಂದ ಆಲ್ರೆಡಿ ಮಾತಾಡ್ತಾ ಇದ್ದೀವಿ. ಯಾವ ಸಾಂಗ್ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸೆಲೆಕ್ಟ್ ಮಾಡಿದ್ಮೇಲೆ ಖಂಡಿತ ಪರ್ಮಿಷನ್ ಇಸ್ಕೊಡ್ತೀವಿ ಸರ್. ಎಲ್ಲರಿಗೂ ಧನ್ಯವಾದಗಳು. ಸಮಯದ ಅಭಾವ ಇರೋದ್ರಿಂದ ಇಲ್ಲಿಗೆ ಕೈಗೊಳಿಸ್ಬೇಕಾಗುತ್ತೆ. ಸೊ ಸರ್ ಊರಿಗೆ ಹೊರಡಬೇಕಾಗಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಸುದೀಪ್ ಸರ್, ಕೃಷ್ಣ ಸರ್, ವೇಲು ಸರ್, ಸ್ವಪ್ನ ಮೇಡಮ್, ಕಾರ್ತಿಕ್ ಸರ್,